ಹರಿ ಓಂ. ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರಥಸಭಾಂ ಮೇ ಗೋಪಾಯ ಯೇ ಚ ಸಭ್ಯಾಃ ಸಭಾಸದಃ ತಾನಿಂದ್ರಿಯಾವತಃ ಕುರು ಸರ್ವಮಾಯುರುಪಾಸತಾಂ. ಸರ್ವೇಷಾಂ ಮನಾಂಸಿ ಹೃದಯೇ ಯಃ ಅಂತರ್ಯಾಮಿರೂಪೇಣ ಸ್ಥಿತವಾನ್ ಪರಬ್ರಹ್ಮಸ್ವರೂಪಿ ಸಚ್ಚಿದಾನಂದರೂಪಿ ತಾದೃಶಂ ಪರಮಾತ್ಮಾನಂ ಪ್ರಥಮಂ ತಾವತ್ ಪ್ರಣಮ್ಯ ಅತ್ರ ಉಪವಿಷ್ಟಾನಾಂ ಸರ್ವೇಷಾಂ ಸಭ್ಯಾನಾಂ ಸಹೃದಯಾನಾಂ ಸವಿನಯಂ ಪ್ರಣಾಮಂ ಸಮರ್ಪಯಾಮಿ. ಮಮ ವಿಷಯಃ ಸ್ತೋತ್ರಸಾಹಿತ್ಯಂ ತಥಾ ಚ ಸ್ತೋತ್ರಸಾಹಿತ್ಯೆ ನಾರಾಯಣೀಯಂ ಇತಿ ಅಸ್ತಿ. ಅಹಂ ಸಂಪೂರ್ಣಂ ಸಂಸ್ಕೃತೆ ವದಾಮಿ ವಾ ಸರ್ವೇಷಾಂ ಅರ್ಥಃ ಭವತಿ ವಾ ಇತಿ ಪ್ರಥಮಂ ಪೃಷ್ಟ್ವಾ ಅನಂತರಂ ಮಧ್ಯೆ ಸಂಸ್ಕೃತಂ ಮಾಸ್ತು ಇತಿ ಅಥವಾ ಸಂಸ್ಕೃತಂ ಅರ್ಥಃ ನ ಭವತಿ ಇತಿ ವದಂತಿ ಚೇತ್ ಮಧ್ಯೆ ಕನ್ನಡೇ ಅಪಿ. ಸ್ತೋತ್ರಸ್ಯ ಅವಶ್ಯಕತಾ ಕಿಂ ಇತಿ ಯಯಿದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇಹ ಚ ಮಾನವಃ ಯಶಃ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಮೇವ ಚ ಅಚಲಾಂ ಶ್ರಿಯಮಾಪ್ನೋತಿ ಶ್ರೇಯಃ ಪ್ರಾಪ್ನೋತ್ಯನುತ್ತಮಂ ನ ಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತ್ಯರೋಗೋದ್ಯುತಿಮಾನ್ ಬಲರೂಪಗುಣಾನ್ವಿತಃ ರೋಗಾರ್ತೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್. ಏತತ್ ಸರ್ವಂ ಸರ್ವೇಷಾಂ ಸುಪರಿಚಿತಂ ನನು ಕುತ್ರ ಶ್ರುತಂ ಏತತ್ ವಿಷ್ಣು ಸಹಸ್ರನಾಮ ಫಲಶ್ರುತಿ ಯತ್ರ ಭವತಿ ತತ್ರ. ಸ್ತೋತ್ರಸ್ಯ ಅವಶ್ಯಕತಾ ಕಿಂ ಭವತಿ ಜನಾನಾಂ ಜೀವನೆ ಇತ್ಯುಕ್ತೆ ಜನಾಃ ಯದಿಚ್ಛಂತಿ ಏತಸ್ಮಿನ್ ಶರೀರೆ ಕಿಂ ಪ್ರಾಪ್ತವ್ಯಂ ಇತಿ ವಾಂಛಂತಿ. ಈ ಶರೀರದಲ್ಲಿ ನಾವು ಏನನ್ನು ಪಡಿಬೇಕು ಅಂತ ಜನರು ಬಯಸ್ತಾರೆ. ಕೇವಲ ಒಂದು ಸ್ಥಾನವನ್ನು, ಒಂದು ಮಾನವನ್ನು, ಐಶ್ವರ್ಯವನ್ನು, ಆರೋಗ್ಯವನ್ನು, ಬಲವನ್ನು, ಏತತ್ ಸರ್ವಂ ಕೀರ್ತಿ ಯಶಃ ಪ್ರಾಪ್ನೋತಿ ವಿಪುಲಂ ಯಾತಿ ಪ್ರಾಧಾನ್ಯಂ ಏವಂ ಸರ್ವಂ ಸ್ತೋತ್ರಸ್ಯ ವಚನೇನ ನ ಶ್ರವಣೇನಾಪಿ ಲಭ್ಯತೆ ಇತಿ ಯದಾ ವದಂತಿ ತತ್ಸರ್ವಂ ಏಕಸ್ಮಿನ್ ಏಕತ್ರ ಏವ ಲಭ್ಯತೆ ಇತಿ ಶ್ರುತ್ವಾ ಅಸ್ಮಾಭಿಃ ಸ್ತೋತ್ರಸ್ಯ ಮಹಿಮಾ ಕಿಂ ಭವೇತ್, ಅಸ್ಮಾಕಂ ಜೀವನೆ ಸ್ತೋತ್ರಸ್ಯ ಸ್ಥಾನಂ ಕಿಂ ಭವೇತ್ ಇತಿ ಅರ್ಥಃ ಭವತಿ किल. ಸ್ತೋತ್ರ ತರ್ಹಿ ಸ್ತೋತ್ರಂ ನಾಮ ಕಿಂ? ಸ್ತೋತ್ರಂ ನಾಮ ಸರ್ವೈಃ ಜ್ಞಾಯತೆ ಯತ್ ಸ್ತವನಂ ಇತಿ. ಸ್ತೋತ್ರ ಮಾಡೋದು ಅಂದರೆ ಹೊಗಳೋದು ಅಂತ ಸರ್ವೇಷಾಂ ಮನಂಸಿ ಅಸ್ತಿ ಕಿಲ. ಹೊಗಳೋದು ಇತಿ ಸ್ತೋತ್ರೆ ಅಸ್ತಿ ವಾ ಪಶ್ಯಂತು. ಸಹ ಗಣಪತಿ ಶೂರ್ಪಕರ್ಣಃ ಅಸ್ತಿ, ವಕ್ರತುಂಡಃ ಅಸ್ತಿ, ನಿನ್ನ ಮುಖ ಸೊಟ್ಟಗಿದೆ, ನಿನ್ನ ಕಿವಿ ಈ ರೀತಿ ಯದಾ ವದಾಮಃ ತತ್ ಸ್ತುತಿ ಭವತಿ ವಾ ನ ಕಿಲ. ತತ್ ಕಿಂ ತರ್ಹಿ ತಸ್ಯ ಪರಿಚಯಂ ಕರೋತಿ, ತಸ್ಯ ಸ್ವರೂಪಃ ಕಿಮ್ ಅಸ್ತಿ. ಇದಾನಿಂ ಗಣಪತಿ ಇತಿ ಶಿಶುಂ ಪ್ರತಿ ಯದಿ ವದಾಮಃ ಇದು ಯಾವ ದೇವರು ಪುಟ इति पृच्छामः चेत् गणपति गणेश इति यदा वदति तत्स्वरूपं दृष्ट्वा ननु
एवमेव स्तव इत्युक्ते वास्तवस्वरूपं किम् अस्ति तस्य परिचयं यदा करोति तदानीं स्तवः स्तोत्रम् इति भवति। किन्तु मनुष्याणां वयं तथा न कुर्मः। यदा वा वयं तथा कुर्मः, ನೀನು ಹೀಗಿದೆಯಾ ನೀ ಹಾಗಿದೆಯಾ ಇತಿ ವದಾಮಃ ಚೇತ್ ಕೋಪः आगच्छति। यद्यपि अहं कृष्णवर्ण अस्मि इति मम मुखे वदति चेत् मह्यम् इच्छा न भवति नाम यद्यपि अहं रूपी सुन्दरी नास्मि तथापि भवती सुन्दरी नास्ति इति मम मुखे वदति चेत् कोपः आगच्छति, खेदः। कोपः नागच्छति चेदपि खेदः भवति, दुःखं भवति। किन्तु स्वरूपपरिचयः यथा अस्ति तथा एव करणमेव स्तवनम् इति स्तवनस्य स्तोत्रस्य प्रथमस्वरूपं भवति। भगवान् एकरूपेण नास्ति, तत् सर्वेषाम् अनुभवे अस्ति। नाम भगवन्तನ ಸ್ವರೂಪ ಯಾವುದು इति उक्ते मनुष्याणां भिन्नभिन्नसंस्काराः सन्ति, मनुष्याणाम् अनुभवः भिन्नभिन्न भवन्ति। अतश्च मनुष्याणां भिन्नभिन्नदेवस्वरूपेषु प्रीतिः भवति। प्रीतिः यादृशरूपे भवति, तादृशरूपम् अनुसृत्य सः स्तोतुं, तादृशरूपं भगवन्तम् आश्रित्य जीवितुं मानवः इच्छति, अपेक्षते। तथा स्तोत्रम् अपि बहुरूपेण भवितुम् ಅವಶ್ಯಕತಾ ಭವತಿ, ಅವಕಾಶಃ ಭವತಿ। ಏವಮೇವ ಈ ಕಾರಣದಿಂದನೇ ಭಾರತದಲ್ಲಿ ಬೇಕಾದಷ್ಟು ದೇವರು, ಬೇಕಾದಷ್ಟು ಸ್ತೋತ್ರಗಳು। ಅತಃ ಸ್ತೋತ್ರ ಭಗವಾನ್ ಕೃಷ್ಣಃ ಭವೇತ್, ರಾಮಃ ಭವೇತ್, ಸ್ಕಂದಃ ಭವೇತ್, ಅನ್ಯಾನ್ಯರೂಪೇಣ ಲಲಿತಾ ಭವೇತ್, ದುರ್ಗಾ ಭವೇತ್, ಬಹುರೂಪೇಣ ದೇವಃ ಭವತಿ। ಯಹ ದೇವಃ ಯಸ್ಯ ಮನಸಿ ಪ್ರೀತಿಂ ಜನಯತಿ ಸಹ ತಂ ದೇವಂ ಆರಾಧಯಿತುಂ ಸ್ವತಂತ್ರಃ ಅಸ್ತಿ ಇತಿ। ಏವಂ ಸ್ತೋತ್ರಸ್ಯ ಸ್ತವನೇನ, ಸ್ತೋತ್ರಸ್ಯ ಕೇವಲಂ ಪಾರಾಯಣೇನ ಈದೃಶಂ ಲಾಭಃ ಭವತಿ, ಈದೃಶೀ ಕೀರ್ತಿಃ ಭವತಿ ಇತ್ಯಾದಿಕಂ ವಯಂ ಯದ್ಯಪಿ ಶ್ರುತವಂತಃ ಅನುಭವೆ ಅಪಿ ಸರ್ವೇಷಾಂ ಅನುಭವೆ अस्ति। ಬಹೂನಾಂ उदाहरणानां लाभः अपि अस्माकं चरित्रे लिखितमस्ति। स्तोत्रकरणेन, नाम उच्चारणेन, केवलं स्तोत्र नास्ति, केवलं नाम उच्चारणेन कीदृशं लाभः भवेत्, कीदृशी लाभः कीदृशः भवेत् इति अस्ति। एकं कथां वयं शृणुमः। ಎಲ್ಲರಿಗೆ ಪರಿಚಯ ಇರುವುದು ತುಳಸಿದಾಸರ ಕಥೆ ಪರಿಚಯ ಇದೆ। ತುಳಸಿದಾಸರು ಲೋಕದಲ್ಲಿ ಇನ್ನೂ ಅತ್ಯಂತ ಪ್ರಸಿದ್ಧರಾಗಿಲ್ಲದ ಕಾಲದಲ್ಲಿ ತುಳಸಿದಾಸರು ವಾರಾಣಸಿಯಲ್ಲಿ ವಾಸ ಮಾಡ್ತಾ ಇರುವಾಗ ಸಹ ಸರ್ವದಾ ರಾಮ 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 ಇತಿ ರಾಮನಾಮ ಜಪಂ ಕುರ್ವನ್ ಭವತಿ। ತಾದೃಶ ಸಂದರ್ಭೆ ಹಾಗೆ ರಾಮನ ಸ್ಮರಣೆ ಮಾಡ್ತಾ ಇದ್ದಾರೆ। ಹೊಸದಾಗಿ ವಿವಾಹವಾಗಿರುವಂಥ ದಂಪತಿಗಳಲ್ಲಿ ನವೋಢಳಾದಂಥ ವಧು ಮೃತಳಾಗಿಬಿಟ್ಟಿದ್ದಾಳೆ। ಅವಳನ್ನು ತಗೊಂಡು ಜನ ಹೋಗ್ತಾ ಇದ್ದಾರೆ, ಮಣಿಕರ್ಣಿಕಾ ಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ। ದಾರಿಯಲ್ಲಿ ಈ ಸಂತನ ಬಾಯಲ್ಲಿ ರಾಮ 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 ಅನ್ನುವ ಧ್ವನಿ ಕೇಳಿಸ್ತು। ಸಂತನ ಮುಖದರ್ಶನದಿಂದ ಅವ್ರಿಗೆ ಅನ್ನಿಸ್ತು, ಸಂತನನ್ನು ಆಶ್ರಯಿಸಿದರೆ ಈಗ ತಾನೇ ವಿವಾಹಿತ ಆಗಿರೋ ಇಂಥ ಒಂದು ಜೀವಕ್ಕೆ ಏನಾದರೂ ಉಸಿರು ಬರಬಹುದೇನೋ ಅಂತ, ಸ್ವಾಮಿ ಈ ಒಂದು ಕಂದನಿಗೆ ಜೀವವನ್ನು ಕರುಣಿಸಿಕೊಡ್ತೀರಾ ಇತಿ ತೈಹಿ ಪ್ರಾರ್ಥಿತಂ। ತುಳಸಿ ಕಿಮುಕ್ತವಾನ್ ಅಹಂ ಕಿಮಪಿ ನ ಜಾನಾಮಿ ರಾಮನಾಮಂ ವಿಹಾಯ ಇತಿ ರಾಮ 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 ಇತಿ ಪುನರಪಿ ರಾಮನಾಮ ಏವ ವಕ್ತುಂ ಆರಬ್ಧವಾನ್, ರಾಮನಾಮ ಜಪಮಾರಬ್ಧವಾನ್। ತೂಷ್ಣೀಂ ರಾಮ ರಾಮ ಇತ್ಯೇವ ವದನ್ನಸ್ತಿ। ಕಿಂಚಿತ್ ಕಾಲಾನಂತರಂ ಸಾ ನವೋಢಾ ವಧೂ ಉತ್ಥಿತವತಿ। ಸರ್ವೇಷಾಂ ಆಶ್ಚರ್ಯಂ ಅಭವತ್। ಇದು ಕಾಲಾನುಕ್ರಮದಲ್ಲಿ ಕಿವಿಯಿಂದ ಕಿವಿಗೆ ಕರ್ಣಾಕರ್ಣಿಯಾಗಿ ಆಗ ಆಳ್ವಿಕೆಯಲ್ಲಿದ್ದಂಥ ಅಕ್ಬರನ ಕಿವಿಗೆ ಬಿತ್ತು। ಅಕ್ಬರನ ಆಸ್ಥಾನದಲ್ಲಿ ತೋದರಮಲ್ಲ, ಎಲ್ಲರಿಗೆ ಚರಿತ್ರೆ ಪರಿಚಯ ಇದೆ, ಅವನು ಇದನ್ನು
ಹೇಳಿದ ನಂತರ ಅಕ್ಬರ್ ಏನು ಮಾಡ್ದ, ಇವ್ರನ್ನ ಕರ್ಕೊಂಡು ಬಾ, ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿ ಆಜ್ಞೆ ಮಾಡಿದ, ಸೈನಿಕರನ್ನು ಕಳಿಸ್ದ. ಆದರೆ ತುಳಸಿದಾಸ್ ಉಕ್ತವಾನ್ ಮಮ राज्ञः सम्बन्धः मम किमपि नास्ति, राज्ञा अपेक्षितमपि मम किमपि नास्ति, किमर्थम् अहं राज्ञः समीपम् आगच्छामि इति सः उक्तवान्. किन्तु राजा बहु हृष्टवान्. ಸಂತಂ ಕಥಮಾನೇತವ್ಯಂ, ಒಬ್ಬ ಸಂತನನ್ನು ಯಾವ ರೀತಿ ಸ್ವಾಗತಿಸಬೇಕು, ಯಾವ ರೀತಿ ಸತ್ಕರಿಸಬೇಕು ಇತ್ಯಪಿ ರಾಜ ನ ಜಾನಾತಿ. ತಥಾಪಿ ಏಷಃ ವಿನಯೇನ ಏವ ಉಕ್ತವಾನ್ ಮಮ ರಾಜ್ಞಾ ಕಿಮಪಿ ಅಪೇಕ್ಷಿತಂ ನಾಸ್ತಿ, ರಾಜನಿಂದ ನಂಗೆ ಆಗಬೇಕಾದ್ದೇನಿಲ್ಲ ಇತಿ ಉಕ್ತವಾನ್. ತಥಾಪಿ ರಾಜ ಬಹು ಹೃಷ್ಟವಾನ್. ಗಚ್ಚಂತು ಆನಯಂತು ಆಗ್ರಹೇಣ ಆನಯಂತು ಇತಿ ಆಕ್ರೋಶಂ ಕೃತವಾನ್. ते सैनिकाः आक्रोशेण आनीतवन्तः, तत्र राज्ञः पुरतः स्थापितवन्तः अपि तं. राजा उक्तवान् भवतः विषये बहु श्रुतमस्ति, भवान् रामनाम्ना बहु पवाडं कृतवान् इति ज्ञातम्, अत्रापि एकं पवाडं दर्शयतु इति आक्रोशं कृतवान्. सः तुलसी उक्तवान् ನಾನು ಏನು ಪವಾಡ ಮಾಡಿಲ್ಲ, ನನಗೆ ಪವಾಡ ಗೊತ್ತಿಲ್ಲ, ಕೇವಲಂ ರಾಮನಾಮ ಜಾನಾಮಿ ರಾಮನಾಮ ವದಾಮಿ ತಾವದೇವ, ತತ್ ರಾಮನಾಮ್ನಃ ಪ್ರಭಾವಃ ನ ತು ಮಮ ಇತಿ ಬಹುವಾರಂ ಸಹ ಪ್ರಾರ್ಥಿತವಾನ್. ತಥಾಪಿ ರಾಜ ತತ್ ನ ಶ್ರುತವಾನ್. ಅನಂತರಂ ಸಹ ಆಕ್ರೋಶೇನ ತಂ ಕಾರಾಗಾರೆ ಸ್ಥಾಪಯತು ಇತಿ ಆಕ್ರೋಶಂ ಕೃತವಾನ್. ಪಶ್ಯಾಮಿ ತತ್ರ ಭವತಃ ರಾಮನಾಮ್ನಃ ಪ್ರಭಾವಃ ಕಿಂ ಭವೇತ್ ಇತಿ तं कारागारे स्थापितवन्तः. तत्रापि तुलसी तत् रामनाम न त्यक्तवान्. राम 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 इति नाम एव जपन् अस्ति. 40 ದಿನಾನಿ ಅತೀತಾನಿ, 40 ದಿನಗಳು ಕಳೆದಿದೆ. ಈ ವೇಳೆಗೆ ಅಕ್ಬರನಿಗೆ ತಾನು ಮಾಡಿದ ಈ ಒಂದು ಅಂದರೆ ಆಕ್ರೋಶ, ತಾನು ಒಬ್ಬ ಸಂತನನ್ನು ಸೆರೆಗೆ ಹಾಕಿರೋದೆಲ್ಲ ಮರ್ತೋದಂಗೆ ಆಗಿಬಿಟ್ಟಿದೆ. 40 ದಿನಗಳ ಕಾಲದಲ್ಲಿ ಇವನು ಸೆರೆಯಲ್ಲಿ ಬಹು ಕಷ್ಟಪಡ್ತಾ ಇದ್ದರೂ ಕೂಡ ರಾಮ 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 ಇತಿ ನಾಮ ಅನುಕ್ಷಣೆ ಏಕಕ್ಷಣಮಪಿ ಅವಿಹಾಯ ರಾಮನಾಮ ಸ್ಮರಣಂ ಕುರ್ವನ್ನೇವ ಅಸ್ತಿ. ಏಕಸ್ಮಿನ್ ದಿನೇ 40ತಮ ದಿನೇ, 40ನೆಯ ದಿನ ಏನಾಗಿದೆ, ಫತೇಪುರ್ ಸಿಕ್ರಿಯಲ್ಲಿ ಅಕ್ಬರ್ ಇದ್ದಿದ್ದು, ಅಲ್ಲಿ ಕಪಿಗಳ ಹಿಂಡು ರಾಶಿ ಅಂದರೆ ಸೇನೆ, ಕಪಿಗಳ ಸೇನೆ ಮನೆ ಮನೆಗೆ ನುಗ್ಗಿಬಿಟ್ಟಿದೆ, ಊರೆಲ್ಲ ಆಕ್ರಮಣ ಮಾಡಿಬಿಟ್ಟಿದೆ. ಎಲ್ಲರ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಪ್ರತಿಯೊಬ್ಬರ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಈ ಇದು ಖುರಾನ್ ಪಾಠ ಹೇಳುವಂಥ ಹಫೀಮರನ್ನು ಈ ಅಕ್ಬರ್ ಕೇಳ್ದ, ಯಾಕೆ ಈ ರೀತಿ ಆಘಾತ ಆಗಿದೆ, ಏನಿದು ಸಮಸ್ಯೆ ಅಂತ ಕೇಳಿದಾಗ ಅವರು ಯೋಚನೆ ಮಾಡಿದರು, ಯಾರೋ ಒಬ್ಬ ಸಂತನಿಗೆ ಇಲ್ಲಿ ಅಪಮಾನ ಆಗಿದೆ, ಅದರ ಇದು ಗುರುತು ಇದು. ಆಗ ಅಕ್ಬರ್ ಯೋಚನೆ ಮಾಡ್ದ, ಮಯಾ ಏವಂ ಕೃತಂ ಅಹಂ ಏಕಂ ಸಂತಂ ಕಾರಾಗಾರೆ ಸ್ಥಾಪಿತವಾನ್ ಇತಿ ತಸ್ಯ ಸ್ಮರಣೆ ಆಗತಂ. ಅನುಕ್ಷಣೆ ಸಹ ತಂ ಕಾರಾಗಾರತಃ ಆನಯತು, ಅವರನ್ನು ಸೆರೆಯಿಂದ ಬಿಡಿಸಿ ಇತಿ ಉಕ್ತವಾನ್. ಸಹ ತುಳಸಿಂ ಪ್ರಾರ್ಥಿತವಾನ್, ಭವತಃ ರಾಮನಾಮ್ನಃ ಮಹಿಮಾ ಏವಮಸ್ತಿ, ಇದಾನಿಂ ಕಿಂ ಕರಣೀಯಂ, ನಿನ್ನ ವಾನರ ಸೇನೆ ಇಡೀ ಫತೇಪುರ್ ಸಿಕ್ರಿಯನ್ನು ಆಕ್ರಮಣ ಮಾಡಿಬಿಟ್ಟಿದೆ, ಏನು ಮಾಡಬೇಕು? ಆಗ ಪುನರಪಿ ತುಳಸಿ ಕಿಂ ಕೃತವಾನ್, ರಾಮ 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 ಇತಿ ಹಸ್ತಮುನ್ನೀಯ ರಾಮನಾಮ ಏವ ಉಕ್ತವಾನ್. ತಸ್ಯ ರಾಮನಾಮ ಶ್ರವಣ ಮಾತ್ರಾತ್ ಸರ್ವ ವಾನರ ಸೇನಾ ಗತ ತತ್ರ ಏಕಃ ಅಪಿ ವಾನರಃ ನ ಅವಶಿಷ್ಟಃ. ತದಾನೀಂ ಅಕ್ಬರಸ್ಯ ಆಶ್ಚರ್ಯಃ ಅಭವತ್, ಎಲ್ಲಿ ನಿನ್ನ ನಾಮದ ಒಂದು ಪವಾಡ ಇಲ್ಲೂ ತೋರಿಸು ನೋಡೋಣ. ತತ್ರ ದರ್ಶಿತವಾನ್ ಸಹ ಏವಂ. ತದಾನೀಂ ತರ್ಹಿ ಮಮ ಕಿಮಪಿ ಆಜ್ಞಾಂ ಕರೋತು, ಅಹಂ ಯತ್ಕಿಮಪಿ ಕರೋಮಿ ಇತಿ ಉಕ್ತವಾನ್. ಭವಾನ್ ಕಿಮಪಿ ನ ಕರೋತು, ಫತೇಪುರ್ ಸಿಕ್ರಿ ತ್ಯಕ್ತ್ವಾ ಪುನರಪಿ ಭವಾನ್ ತತ್ರ ದೆಹಲಿ ಏವ ಗಚ್ಚತು ಇತಿ ಪ್ರಾರ್ಥಿತವಾನ್. ತತ್ರ ಅಕ್ಬರ್ ಕಿಂ ಕೃತವಾನ್, ಮಮ ರಾಜ್ಯಭಾರ ಅವಸರೆ ಯಃ ಕೋಪಿ ರಾಮನಾಮ ಆರಾಧನಂ ಕರೋತಿ ಚೇತ್ ಅವನಿಗೆ ಹಿಂಸೆ ನ ದಾತವ್ಯಂ ಇತಿ ತೇನ ಉಕ್ತಂ. ತತ್ ಇತಿಹಾಸೆ ಲಿಖಿತಂ ಇತಿ ದಾಖಲೆ ಅಸ್ತಿ ಇತಿ ಅಸ್ತಿ.
एवं नाम्नः प्रयोजनम् एवमस्ति चेत् रामनाम्नः महिमा एव राम पूर्वतापिनी उपनिषदि राम उत्तरतापिनी उपनिषदि विस्तारतया अस्ति। अत्र अहं नामस्य वैशिष्ट्यं न वदन्ती अस्मि, किन्तु नाम एव स्तोत्रं भवति किल। अनेकानां नाम्नां सङ्ग्रहः यत्र भवति तत् स्तोत्रं भवति। तादृशसहस्रनामः भवति सहस्र, शतनामः भवति शत। नाम किं भवति इत्युक्ते नाम न केवलं भगवतः स्वरूपं दर्शयति, भगवान् तादृशस्वरूपं किमर्थं कदा स्वीकृतवान् इत्यपि नाम दर्शयति। ನಾಮವನ್ನು ನಾವು ಈಗ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹನುಮಾನ್ ಸಹಸ್ರನಾಮ ಇತ್ಯಾದಿ ನಾಮ ವದಾಮಃ, ಪ್ರತಿದಿನಂ ವಯಂ ಪಾರಾಯಣಂ ಕುರ್ಮಃ। ನಾಮ ಏಕ ನಾಮ್ನಃ ಸ್ಥಾನಂ ಕಿಮರ್ಥಂ ಏಷಃ ಏತನ್ನಾಮ ಕಿಮರ್ಥಂ ಆಗತಂ, ಏತನ್ನಾಮ್ನಃ महिमा किम् इति स नाम एव दर्शयति। अतः नाम किमर्थं नाम यदा भवति तत्र रूपं भवति, रूपं यदा भवति तत्र नाम भवति। तादृशं रूपं परमात्मा कदा स्वीकृतवान्, किमर्थं स्वीकृतवान् इत्यादि यदा निर्देशः भवति तदपि नाम्ना सहस्रनाम्नः अथवा शतनामानि यदा वयं वदामः तत्र तदपि निर्दिष्टं भवति। तत्र ಪರಮಾತ್ಮ ಆ ರೂಪವನ್ನು ತೆಗೆದುಕೊಂಡಾಗ ಅವನ ಒಂದು ಪ್ರಭಾವ ಏನು, ಅಲ್ಲಿ ಯಾತಕ್ಕಾಗಿ ತಗೊಂಡ, ಆ ರೂಪದಲ್ಲಿ ಅವನು ಏನು ಮಹಿಮೆಯನ್ನು ತೋರಿಸಿದ, ಪವಾಡ ಏನು, ಇದರ ಜೊತೆಯಲ್ಲಿ ತತ್ರ ತತ್ವಂ ಕಿಮಸ್ತಿ। ನಾಮ ಕೇವಲಂ ನಾಮ ನ ಭವತಿ, ಕೇವಲಂ ರೂಪಸ್ಯ ದರ್ಶಕಃ ನ ಭವತಿ, ತತ್ರ ತತ್ವಮಸ್ತಿ। ಇದಾनीಂ ಯದ್ಯಪಿ ಅತ್ರ ವಯಂ ಏತಾದೃಶ ಸಂಖ್ಯಾಯಾಂ ಸ್ಮಃ, वयं भिन्न भिन्न नाम व्यक्ति पुरुषाः स्मः, तथापि अस्माकं सर्वेषां तत्त्वम् एकमेव अस्ति, तत् पुरुष इति। अन्यच्च पुरुषः इत्युक्ते यः अन्तर्यामिरूपेण अस्ति तदस्ति, सः तस्य अन्तर्यामिनः स्वरूपं किमस्ति, सच्चिदानन्दात्मकम्। अतश्च अस्माकं सर्वेषां तात्विकरूपं किं, सच्चिदानन्दात्मक स्वरूपं न वा। ನಮ್ಮೆಲ್ಲರ ಸ್ವರೂಪ ಸಚ್ಚಿದಾನಂದ ಅನ್ನುವುದು ನಮ್ಮ ಸ್ವರೂಪ, ಅದು ತಾತ್ವಿಕ ಸ್ವರೂಪ। ಏವಮೇವ ಯಾವುದೇ ನಾಮ ಇರಬಹುದು, ದೇವರ ನಾಮ, ಆ ದೇವರ ನಾಮದಲ್ಲಿ ರೂಪ ಇದ್ದಾಗ ನಾಮ ಇದೆ, ನಾಮ ರೂಪ, ಆ ರೂಪದ ತೆಗೆದುಕೊಂಡು ಪರಮಾತ್ಮ ಮಾಡಿದ ಲೀಲೆ, ಆ ಲೀಲೆಯ ವೈಭವದ ನಂತರ ನಮಗೆ ಸಿಕ್ಕುವ ತತ್ವ, ಇದಿಷ್ಟು ಪ್ರತಿಯೊಂದು ನಾಮದಿಂದ ಕೂಡ ನಮಗೆ ದೊರಕುತ್ತೆ। ಆ ರೀತಿಯಾಗಿ ಸ್ತೋತ್ರ ಸಾಹಿತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ವಿಶೇಷವಾದ ಪರಿಣಾಮವನ್ನು ಮಾಡುತ್ತೆ। ಅದು ಭೌತಿಕವಾದಂಥ ಲಾಭವನ್ನು ಬಯಸಿದಾಗ, ಸಾಮಾನ್ಯವಾಗಿ ವಯಂ ಯತ್ಕಿಮಪಿ ಕಾರ್ಯಂ ಕುರ್ಮಃ ತದಾನಿಂ ಸಂಕಲ್ಪಃ ಕಿಂ ಭವತಿ, ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಇತಿ ಯದ್ಯಪಿ ಭವತಿ, ತದನಂತರಂ ಕಿಂ ಭವತಿ, ಅಸ್ಮಾಕಂ ಸಹ ಕುಟುಂಬಾನಾಂ किं क्षेम स्थैर्य विजय वीर्य आयुः आरोग्य ऐश्वर्य इत्यादि न वा। तादृशं सर्वं तदेव आरम्भे अस्माभिः दृष्टं, यशः प्राप्नोति विपुलं याति प्राधान्यमेव च न वा। तादृशं सर्वं नाम्नः उच्चारेणैव लभ्यते, न केवलं तावत् अस्माकं स्वरूपस्य स्वरूपानुभूतिरपि। स्वरूपं किम् इति इदानीम् उक्तं, सत् चित् आनन्दं। सत् चित् आनन्दम् इत्युक्ते तत् वेदान्तशब्द इति न चिन्तयन्तु। सत् इत्युक्ते किम्, अस्ति, ಇದೆ ಅಂತ ಅಲ್ವೇ। ಈಗ ನಾವೆಲ್ಲ ಇದೀವೋ ಇಲ್ವೋ, ಸತ್ ಇತಿ ರೂಪಂ ಅಸ್ಮಾಕಂ ಅಭವತ್, ನಾವಿದ್ದೀವಿ ಅನ್ನುವ ಅರಿವು ಚಿತ್ ಅಸ್ತಿ ವಾ ನ ವಾ, ಅಸ್ತಿ। ವಯಂ ಆನಂದೇನ ಯದಾ ಭವಾಮಃ अथवा यत्किमपि वयम् इच्छामः, यदिष्टं तत् प्राप्नुमः, तदानीम् आनन्दं प्राप्नुमः न वा। अतः आनन्दः अपि अस्माकं भौतिकस्तरे अपि सच्चिदानन्दात्मकस्वरूपम् अस्ति वा न वा। तादृश अस्माकं स्वरूपमपि स्तोत्रं सन्दर्शयति इति अन्ते विष्णुसहस्रनामे अपि अस्ति।
धर्मार्थकाममोक्ष इति चतुर्विधफलपुरुषार्थम् इत्यपि वदामः नाम तादृश लाभः स्तोत्रसाहित्येन भवति इति प्रथमं तावत् स्तोत्रसाहित्यस्य पारम्यं स्तोत्रसाहित्येन अस्माकं लाभः किं भवति इति वयं सम्यक् मनसि स्थापयित्वा इदानीं स्तोत्रेषु पूर्वमेव उक्तं ಯಾವ ಸ್ತೋತ್ರ ಯಾರಿಗೆ ಬೇಕೋ ಯಾರ ಮನಸ್ಸಿನಲ್ಲಿ ಯಾವ ದೇವರು ಇಷ್ಟನೋ ಅವರವರ ಇಷ್ಟದೇವವನ್ನು ಇಷ್ಟದೇವ ಅಂತ ಹೇಳಿದಾಗ ಇಷ್ಟದೇವ ಅಂದರೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರವರ ಅಪೇಕ್ಷೆಗೆ ತಕ್ಕಂತೆ ಅವರವರ ಹೃದಯದಲ್ಲಿ ಭಾವನೆಗಳು ಬರುತ್ತೆ. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿಕೊಂಡ್ವಿ, ಅನೇಕಾನಾಂ ಭಕ್ತಾನಾಂ ಜೀವನ ಚರಿತಂ ಅಸ್ಮಾಕಂ ಪುರತಃ ಅಸ್ತಿ. ಅಸ್ಮಾಕಂ ಚರಿತ್ರೆ ಬಹೂನಾಂ ಭಕ್ತಾನಾಂ ಚರಿತ अस्ति. यद्यपि इदानीं विष्णुचित्त इति प्रसिद्धः पेरियाळ्वार् इति अस्ति, तस्य यद्यपि कुटुम्बः किमासीत् वेदपारङ्गतानां कुटुम्बः यद्यपि आसीत् तस्य अपेक्षा वेदाध्ययने नासीत्. तस्य अपेक्षा किमासीत् इत्युक्ते अहं केवलं पुष्पकैङ्कर्यं मालाकैङ्कर्यं करोमि, तेन भगवतः आराधनं करोमि इति अभवत्. यथा वा अस्माकं संस्कारः किं भवति तादृशं मनः भवति, तादृशं कैङ्कर्यं कुर्मः, तादृशं देवस्य आराधनं कुर्मः, तदर्थं वदन्ती अस्मि. ಆದ್ದರಿಂದ ನಮ್ಮ ಮನಸ್ಸು ನಮ್ಮ ಸಂಸ್ಕಾರ ನಾವು ಯಾವ ಕುಟುಂಬದಲ್ಲಿ ಬಂದ್ವಿ ಅದು ಮುಖ್ಯ ಆಗಲ್ಲ. तादृशं विष्णुचित्तः केवलं मालाकैङ्कर्यं कृत्वा यदा वा तस्य सः पाण्ड्यराजस्य राज्यं यदा आसीत् तत्र निवासं कुर्वन् आसीत्. तत्र कश्चन विद्वान् एकः आगतवान्. रात्रौ पाण्ड्यराजः सञ्चारं कुर्वन् आसीत्. सः तं मार्गे सुप्तवान् अस्ति. तस्य राज्ये कोऽपि तथा न स्वपति, एषः नूतनः स्यात् इति ज्ञात्वा सः राजा तं पृष्टवान्, भवान् कः, कुतः आगतवान्, किमर्थम् आगतवान्, किमर्थम् अत्र सुप्तवान् इत्यादि प्रश्नान् पृष्टवान्. सः उक्तवान्, अहम् अन्यत् ग्रामं गच्छन् अस्मि, मार्गे रात्रि अभवत्, अतः अत्र विश्रामं स्वीकुर्वन् अस्मि इत्यादि. भवन्तं पश्यामि चेत् भवान् पण्डितः इति ज्ञायते, मां किमपि बोधयतु इति सः उक्तवान्. तदानीं सः पण्डितः अथवा सः यः ಪಂಥ ಆಸೀತ್ ಸಹ ಉಕ್ತವಾನ್, ನಾವು ಜೀವನದಲ್ಲಿ ಏನಪ್ಪ ಮಾಡಬೇಕು ಅಂತ ಕೇಳಿದರೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹಗಲಿನಲ್ಲಿ ನಮ್ಮ ಬದುಕು ಹೇಗಿರಬೇಕು, ಹಾಗೆ ವರ್ಷದಲ್ಲಿ 6 ತಿಂಗಳ ಕಾಲ ನಾವು ನೆಮ್ಮದಿಯಾಗಿ ಇರಬೇಕಾದ್ರೆ ನಮ್ಮ ಬದುಕು ಹೇಗಿರಬೇಕು, ಹಾಗೆ ಈ ಶರೀರವನ್ನು ತ್ಯಾಗ ಮಾಡಿ ಹೋದ ಮೇಲೆ ನಮ್ಮ ಬದುಕು ಹೇಗಿರಬೇಕು, ಈ ರೀತಿಯಾದ ಒಂದು ಚಿಂತನೆಯಿಂದ ನಮ್ಮ ಬದುಕನ್ನು ನಾವು ನಡೆಸಬೇಕು ಇತಿ ಸಹ ಉಕ್ತವಾನ್. ತಾದೃಶಮೇಕಂ ಸುಭಾಷಿತಂ ಸಹ ಉಕ್ತವಾನ್. ರಾಜ ತತಃ ಗತವಾನ್. ಪ್ರಾತಃ ಕಾಲೇ ತಸ್ಯ ಮನಸ್ಸೇ ಆಗತಂ, ಹಾಗಂದರೆ ಏನು, ನಾನು ನೆಮ್ಮದಿಯಾಗಿರಬೇಕಾದ್ರೆ ಇದಂತೂ ನಮಗೆ ಗೊತ್ತಾಗುತ್ತೆ, ಒಬ್ಬರಿಗೆ ಕೆಟ್ಟದಾಗಿ ಮಾತಾಡಿದರೆ, ಒಬ್ಬರ ಜೊತೆ ಜಗಳ ಮಾಡಿದರೆ, ಒಬ್ಬರಿಗೆ ಅವಮಾನ ಮಾಡಿದರೆ, ಒಬ್ಬರಿಂದ ನಾವು ಅಪಮಾನಿತರಾಗಿದ್ದರೆ, ಒಬ್ಬರಿಂದ ನಾವು ನಮಗೆ ದುಃಖ ಆಗುತ್ತೆ, ರಾತ್ರಿ ನಿದ್ದೆ ಬರಲ್ಲ, ನಾನು ಹೀಗೆ ಮಾಡಿದೆ ಅಥವಾ ಅವನು ಹೀಗೆ ಮಾಡ್ದ, ಅವನು ಹಾಗೆ ಮಾಡ್ದ ಇತಿ ಚಿಂತಾ ಅಸ್ಮಾಕಂ ಭವತಿ ನಮ ತಾದೃಶಂ ನ ಭವಿತವ್ಯಂ ಇತಿ ತತ್ತು ಜ್ಞಾಯತೆ. ಈಗ 6 ತಿಂಗಳು 3 ತಿಂಗಳು ಇತ್ಯಾದಿ ಕಥಂ ಜೀವನಂ ಇತಃ ಶರೀರತ್ಯಾಗಾನಂತರಂ ಅಸ್ಮಾಕಂ ಜೀವನಂ ಕಥಂ ಭವೇತ್ ಇತ್ಯಾದಿ ಕಥಂ ಜ್ಞಾಯತೆ. ಪಂಡಿತಾನ್ ಆಹೂತವಾನ್, ಪಂಡಿತಾನಾಂ ಮಧ್ಯೆ ಚರ್ಚಾಂ ಕೃತವಾನ್, ನ ಕಸ್ಯಾಪಿ ಉತ್ತರಂ ರಾಜ್ಞಃ ಸಂತೋಷಂ ದತ್ತಂ. ರಾಜ ಯಾರಿಂದ ನನಗೆ ಸಮಾಧಾನ ಸಿಕ್ಕತ್ತೆ ಇತಿ ಅನ್ವೇಷಣಂ ಕುರ್ವನ್ನಾಸೀತ್. ತದಾನೀಂ ಸ್ವಪ್ನೆ ರಾಜ್ಞಃ ಸ್ವಪ್ನೆ ವಿಷ್ಣುಚಿತ್ತಂ ಆಹೂಯ ಪೃಚ್ಛತು ಇತಿ ಸ್ವಪ್ನೆ ಭಗವಾನ್ ಉಕ್ತವಾನ್. ಪ್ರಾತಃ ಕಾಲೇ ವಿಷ್ಣುಚಿತ್ತಸ್ಯ ಆಹ್ವಾನಂ ಗತಂ. ವಿಷ್ಣುಚಿತ್ತಃ ಭೀತಃ ಅಭವತ್. ಅಹಂ ಪಂಡಿತಃ ನಾಸ್ಮಿ, ಮಮ ಜ್ಞಾನಂ ನಾಸ್ತಿ, ಅಹಂ ಕೇವಲಂ ಪುಷ್ಪಕೈಂಕರ್ಯಂ ಕರೋಮಿ, ಅಹಂ ಕಿಂ ಜಾನಾಮಿ, ಅಹಂ ಕಥಂ ವಾ ರಾಜ್ಞಃ ಉತ್ತರಂ ದದಾಮಿ ಇತಿ. ಕಿಂತು ರಾಜ್ಞಃ ಆಜ್ಞಾ ಗಂತವ್ಯಮೇವ, ಅತಃ ಸಹ ರಾಜ್ಞಃ ಆಸ್ಥಾನಂ ಗತವಾನ್. ಕಿಂತು ಕೇವಲಂ ಪುಷ್ಪಕೈಂಕರ್ಯ ಕರಣೇನ ಏವ
तस्य मनसि सर्वशास्त्रादिकस्फुरणमभवत्। अत्र वयं स्मरणं कुर्मः, यः श्री शङ्कराचार्यस्य समीपे गिरिः नाम्ना सेवां कुर्वन् आसीत्। गिरि इत्युक्ते बेट्ट, गुड्ड, मद्द, पेद्द इति तादृशरूपेण शङ्कराचार्यस्य सेवां कुर्वन् आसीत्। तस्य ಅದೇ ಪದ್ಮಪಾದ, ಸುರೇಶ್ವರ ಇವರೆಲ್ಲರೂ ಕೂಡ ಘಟಾನುಘಟಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು. ಅವನೇನು ಪೆದ್ದ, ಅವನು ಯಾಕೆ ಅನ್ನುವಂಥ ಒಂದು ಮನೋಧರ್ಮದಲ್ಲಿ ಅವರೆಲ್ಲ ಇದ್ದರು. ಪ್ರತಿದಿನ ಪಾಠಕ್ಕೆ ಕೂತಾಗ ಅವನು ಇರ್ತಾ ಇದ್ದ. ಇವತ್ತು ಎಲ್ಲರೂ ಕೂತಿದ್ದಾರೆ, ಗಿರಿ ಕಾಣಲಿಲ್ಲ. ಅದೇ ಪೆದ್ದ ಅನ್ನುವ ಅರ್ಥದಲ್ಲಿ ಅವನಿಗೆ ಆ ಶಬ್ದ ಹೇಳಿದ್ದಾರೆ. ಅವನ ಹೆಸರು ಪೆಸರು, ಅವನಿಗೆ ಊರು ದೇಶ ಗೊತ್ತಿಲ್ಲ. ಹಾಗೆ ಇರುವಾಗ ಇವರು ಶಂಕರಾಚಾರ್ಯರು, ಇರಪ್ಪ ಬರಲಿ, ಗಿರಿನೂ ಬರಲಿ. ಗುರುಗಳೇ ಅವನಿಗೇನು ಗೊತ್ತು, ಪ್ರಾರಂಭ ಮಾಡೋಣ, ನಾವು ಪಾರಾಯಣ ಆರಂಭ ಮಾಡೋಣ. ಇಲ್ಲಪ್ಪ, ಗಿರಿ ಬರಲಿ, ಅವನೊಬ್ಬ ಪೆದ್ದ, ಅವನಿಂದ ಏನಾಗತ್ತೆ ಅಂದ ಕೂಡಲೇ ಶಂಕರರ ಹೃದಯದಲ್ಲಿ ವೇದನೆ ಉಂಟಾಗಿ, ಅಮ್ಮ ಶಾರದೆ ಆ ಕಂದನ ಮೇಲೆ ಅನುಗ್ರಹಿಸು ಅಂತರಂಗದಲ್ಲಿ ಮಾಡಿದ ಪ್ರಾರ್ಥನೆಯ ಪ್ರಭಾವದಿಂದ ಸಹ ತ್ರೋಟಕಾಚಾರ್ಯಃ ಇತಿ ಪ್ರಸಿದ್ಧ ಆಚಾರ್ಯಃ ಅಭವತ್. ವೇದ ವೇದಾಂತ ಸರ್ವಜ್ಞಃ ಸರ್ವಜ್ಞಾನಿ ಅಭವತ್. ಏವಮೇವ ವಿಷ್ಣುಚಿತ್ತಸ್ಯ ಕೇವಲಂ ಪುಷ್ಪಕೈಂಕರ್ಯ ಮಾತ್ರೇಣ ಪರಮಾತ್ಮನಃ ಕೃಪಾ ಲಬ್ಧ್ವಾ ಸಹ राज्ञा यद्य ये प्रश्नाः पृष्टाः सर्वस्य उत्तरं दत्तवान्, सर्वान् पण्डितान् सः आश्चर्यचकितान् अकरोत्. एतत् सर्वं केन प्राप्तमित्युक्ते परमात्मनः कृपया. परमात्मनः कृपा कथं लभ्यते इत्युक्ते केवलं परमात्मनाम स्मरणेन. ईदृशम् अनेकानि चरितानि सन्ति. इदानीं तूष्णीम् अस्माकं मनसि भगवतः स्मरणं करणीयं. वयं जीवने इदानीम् उक्तं किल, यद्यद् इच्छामः तत्सर्वम् अस्माभिः सह नागच्छति. यत् धनानि भूमौ, धनं वयम् इच्छामः, इदानीं भूमौ नास्ति, ब्याङ्क् मध्ये. तथा एव पशवश्च गोष्ठे इति अस्ति. पशवः नास्ति इदानीम् इत्युक्ते कुदुरे, आने इत्यादि वाहनानि. इदानीं वाहनानि सन्ति, बहूनि वाहनानि सन्ति. लक्ष, दशलक्ष, कोटि इत्यादि मौल्ययुतानि कार्यान इत्यादि भवेयुः. यत्किमपि अस्माभिः सह नागच्छति. धनानि भूमौ पशवश्च गोष्ठे. भार्या गृहद्वारी, भार्यां वयं प्रीति कुर्मः, सा गृहद्वारी तिष्ठति. यदा पतिः मरणम् आप्नोति गृहद्वारतः एव प्रेषयति. जनाः 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 माम् इच्छन्ति इति वयं जनानां प्रीतिं संग्रहं कर्तुम् इच्छामः, प्रीति अर्जनं कर्तुम् इच्छामः. ते कियत् कालम् आगच्छन्ति? श्मशानं यावत्. जनाः श्मशाने. सर्वेषाम् उपरि एतत् शरीरं बहु प्रीतिं कुर्मः. शरीरं चितायां, देहश्च चितायां. वयम् एक एव कर्मानुगतः परलोकमार्गे कर्मानुगो गच्छति जीव एकः. तदानीम् अस्माकं साह्यं किं भवति? भगवतः नाम एव. अतश्च सहस्रनाम वदामः वा मास्तु, नाम एकं स्वीकृत्य वदामः चेत् तदर्थमेव यदा अर्जुनः विष्णुसहस्रनाम मध्ये पृच्छति तदानीं भगवान् किं वदति? श्लोक एकम् अथवा अर्धश्लोकं वदति, एकनाम वदति चेत् पर्याप्तं, तत् सहस्रनाम भवति इति. एवं स्तोत्रसाहित्यस्य महिमा अतीव अगाधम् अस्ति. अस्माकं जीवने स्तोत्रसाहित्यस्य परम आवश्यकता अस्ति, परममहिमास्थानमस्ति इति ज्ञात्वा इदानीं वयं नारायणीयम् इति कृति परिचयं कर्तुं प्रयत्नं कुर्मः. नारायणीयम् ಇದು ಅತ್ಯಂತ ಈಗ ಪ್ರಚಲಿತವಾಗಿ ಇರುವಂಥ ಒಂದು ಕೃತಿ. ಬಹುಶಃ ಪ್ರಚಲಿತ ಅಂತ ಹೇಳುವುದಕ್ಕಿಂತ ನಮ್ಮಲ್ಲಿ ರಾಮಾಯಣದ ಸುಂದರಕಾಂಡ ಪಾರಾಯಣವನ್ನು, ಭಾಗವತದ ಪಾರಾಯಣವನ್ನು, ಅನೇಕ ಗ್ರಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ,
ದಶಾಭುಕ್ತಿಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ, ನಾವು ಜೀವನದಲ್ಲಿ ಅನುಭವಿಸುವಂಥ ಅನೇಕ ಕ್ಲೇಶಗಳಿಂದ ಹೊರಬರೋದಕ್ಕೆ ಪಾರಾಯಣಕ್ಕೆ ಹೇಳ್ತಾರೆ. ಹಾಗೆ ನಾರಾಯಣೀಯವನ್ನು ಕೂಡ ಅಷ್ಟೇ ಮಹಿಮವಾದ ಸ್ಥಾನದಲ್ಲಿ ಪಾರಾಯಣ ಯೋಗ್ಯವಾದ ಗ್ರಂಥ ಎಂಬುದಾಗಿ ಹೇಳ್ತಾರೆ. ಇದು ಒಂದು ಕಾಲದಲ್ಲಿ ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧಿಯಲ್ಲಿತ್ತು. ಈಗ ಎಲ್ಲ ಜಾಗದಲ್ಲೂ ಕೂಡ ಪ್ರಸಿದ್ಧಿಯಲ್ಲಿ ಇರುವಂಥ ಕೃತಿ ನಾರಾಯಣೀಯಂ. ಏತಸ್ಯ ಗ್ರಂಥಸ್ಯ ನಾರಾಯಣೀಯಂ ಇತಿ ನಾಮ ಕಿಮರ್ಥಂ ಅಭವತ್ ಇತಿ ಕವಿಃ ಏವ ವದತಿ. ಕಿಮರ್ಥಂ ಇತ್ಯುಕ್ತೆ ದ್ವೇಧಾ ನಾರಾಯಣೀಯಂ ಏತಸ್ಯ ಕೃತೇಃ ವಿಷಯಃ ಕಃ ನಾರಾಯಣಃ ಅತಃ ನಾರಾಯಣ ಸಂಬದ್ಧಂ ವಿಷಯಮಸ್ತಿ ಇತಿ ನಾರಾಯಣೀಯಂ. ದ್ವೇಧಾ ನಾರಾಯಣೀಯಂ ಶ್ರುತಿಷು ಚ ಜನುಷ ಸ್ತುತ್ಯತಾ ವರ್ಣನೇನ ಇತಿ ಅಸ್ತಿ. ಅಂದರೆ ಬರೆದ ಕವಿ ನಾರಾಯಣ, ನಾರಾಯಣನಿಂದ ರಚಿತವಾದ ಕಾರಣ ನಾರಾಯಣೀಯ. ನಾರಾಯಣನನ್ನ ವಿಷಯವಾಗಿ ಹೊಂದಿರುವಂಥ ಕೃತಿ, ಆದ್ದರಿಂದ ನಾರಾಯಣೀಯ. ಏವಂ ಅಸ್ಯ ಕೃತೇಃ ಅಥವಾ ಅಸ್ಯ ಗ್ರಂಥಸ್ಯ ನಾರಾಯಣೀಯಂ ಇತಿ ನಾಮ ಅಸ್ತಿ. ಬರೆದ ಕವಿಯ ಹೆಸರಿನ ಕಾರಣ. ಹಾಗೆ ಕೃತಿಯಲ್ಲಿ ಯಾವ ಒಂದು ಪ್ರಧಾನವಾದ ವಿಷಯ ಇದೆ, ನಾರಾಯಣ ಎಂಬುದು ಪ್ರಧಾನವಾದ ವಿಷಯ ಇದೆ, ಆ ನಾರಾಯಣವನ್ನು ವಿಷಯವಾಗಿ ಹೊಂದಿರೋದ್ರಿಂದ ನಾರಾಯಣೀಯ. ಈ ಕವಿ ನಾರಾಯಣ ಇವನಿಗೆ ಮೇಪ್ಪತ್ತೂರು ಭಟ್ಟತ್ತಿರಿ ಅಥವಾ ಭಟ್ಟಾದ್ರಿ ತಿರಿ ಇತ್ಯಾದಿಯಾಗಿ ಹೇಳ್ತಾರೆ. ಕೇರಳದಲ್ಲಿ ಇವನು ಹುಟ್ಟಿರುವಂಥದ್ದು. ಕೇರಳದಲ್ಲಿ ಇವತ್ತಿಗೂ ಕೂಡ ಮೇಪ್ಪತ್ತೂರು ಇಲ್ಲಂ ಎಂಬುದಾಗಿ, ಇಲ್ಲಿ ಭಟ್ಟಾದ್ರಿ ಪಾದ ಅಥವಾ ಭಟ್ಟತ್ತಿರಿಯ ಪರಂಪರೆಯವರು ಯಾರೂ ವಾಸ ಮಾಡ್ತಾ ಇಲ್ಲ. ಆದರೂ ಕೂಡ ಮೇಪ್ಪತ್ತೂರಿಲ್ಲಂ ಎಂಬುದಾಗಿ ಇವತ್ತಿಗೂ ಕೂಡ ಜನ ತೋರಿಸ್ತಾರಂತೆ. ಭಾರತ ಅನ್ನುವ ಒಂದು ನದಿ ಇದೆ, ಆ ನದಿಯ ಸಮೀಪದಲ್ಲಿ ಈ ಮನೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗೆ ನಾರಾಯಣೀಯ, ನಾರಾಯಣ ಅಲ್ಲಿ ಪ್ರಸಿದ್ಧನಾದಂಥ ಒಬ್ಬ ವ್ಯಕ್ತಿ, ನಾರಾಯಣೀಯ ಕೃತಿಯೂ ಕೂಡ. ಇವನಿಗೆ ತಂದೆ ಮಾತೃದತ್ತ. ಮಾತೃದತ್ತ ದೊಡ್ಡ ಪಂಡಿತ, ಅತ್ಯಂತ ಜ್ಞಾನಿ. ಕೇರಳ ಒಂದು ಕಾಲದಲ್ಲಿ ರಾಜಾಶ್ರಿತವಾದ ಒಂದು ಇದರಿಂದ ಅತ್ಯಂತ ಪ್ರಸಿದ್ಧರಾದಂಥ ಪಂಡಿತರನ್ನು ಹೊಂದಿದ್ದಂಥ ಒಂದು ಕ್ಷೇತ್ರ. ಅಲ್ಲಿರುವಂಥ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ, ತಂಜಾವೂರು ಇತ್ಯಾದಿ ಜಾಗಗಳಲ್ಲಿ ಇರುವಂಥ ಅನೇಕ ಕೃತಿಗಳು ಇವತ್ತಿಗೂ ಕೂಡ ವಿಶಿಷ್ಟವಾದ ಕೃತಿಗಳು ಇನ್ನೂ ಇದೆ. ಅಲ್ಲಿ ವಿಶೇಷವಾದದ್ದಿದೆ. ವಿಶೇಷವಾಗಿ ಕೇರಳದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಮಹತ್ತಮವಾದ ವಿಚಾರ ಏನಪ್ಪ ಅಂದರೆ, ಸ್ಪೇಸ್ ಲ್ಯಾಬ್ ಮಾಡಿ, ಸ್ಪೇಸ್ ಲ್ಯಾಬಿಂದ ಗ್ರಹಗಳ ಚಲನವಲನಗಳನ್ನು ಅಧ್ಯಯನ ಮಾಡಿದಂಥ ಜ್ಞಾನಿಗಳು ಇದ್ದಂಥ ನಾಡು. ಅಲ್ಲಿ ವಿಶೇಷವಾದ ಅಧ್ಯಯನ ನಡೆದಿರುವಂಥ ವಿಚಾರಗಳು ಚರಿತ್ರೆಯಲ್ಲಿ ದಾಖಲಾಗಿದೆ. ಅಷ್ಟು ಮಟ್ಟಿನ ಆಳವಾದ ಜ್ಞಾನ ಇದ್ದಂಥ ನಾಡು ಅದು. ಇವತ್ತು ಎಲ್ಲಕ್ಕಿಂತ ಭಾರತೀಯತೆಯನ್ನು ಕಳ್ಕೊಂಡಂಥ ನಾಡಾಗಿ ಆಗಿಬಿಟ್ಟಿರೋದು ದೌರ್ಭಾಗ್ಯ ಅಂತ ಅನಿಸುತ್ತೆ. ಏನು ಭಗವಂತನ ದಯೆ. ಈಗ ಅಲ್ಲಿ ಆ ಮಾತೃದತ್ತ ಭಾಟ್ಟ ಮೀಮಾಂಸಾ ಶಾಸ್ತ್ರದಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಪಡೆದವನಾಗಿದ್ದಾನೆ. ತಂದೆಯಿಂದನೇ ಇವನು ನಾರಾಯಣ ಭಾಟ್ಟ ಮೀಮಾಂಸಾ ಶಾಸ್ತ್ರದಲ್ಲಿ ಪಾಂಡಿತ್ಯ ಪಡೆದಿದ್ದಾನೆ. ಹಾಗೆ ಮಾಧವಾಚಾರ್ಯ ಅನ್ನುವವರಿಂದ ವೇದದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾನೆ. ದಾಮೋದರಾರ್ಯ ಅನ್ನುವವರಿಂದ ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯ ಪಡ್ಕೊಂಡಿದ್ದಾನೆ. ಹಾಗೆ ಅಚ್ಯುತ ಪಿಶಾರದಿ ಅನ್ನುವರು, ಅವರು ವ್ಯಾಕರಣಶಾಸ್ತ್ರದಲ್ಲಿ ದೊಡ್ಡ ಪಂಡಿತರು. ಅವರ ಹತ್ತಿರ ಇವನು ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ. ಎಲ್ಲ ಸುಮಾರು ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಕೇವಲ 16 ವಯಸ್ಸಿನ ಒಳಗೆ ಇವನು ಸಂಪಾದಿಸಿಕೊಂಡು ಬಿಟ್ಟಿದ್ದ. ಸರ್ವೈಃ ಜ್ಞಾಯತೆ ಯತ್ ಟೀನೇಜ್ ಇತಿ ಯತ್ ಉಚ್ಯತೆ ಮರ್ಕಟ ಸದೃಶಃ ನಮ ತಾದೃಶಂ ಏತಸ್ಯಾಪಿ 16 ವರ್ಷೆ ಯದಾ 16 ವರ್ಷಂ ಅಭವತ್ ತದಾ ಏಷಃ ಅಪಿ ಮನಸ್ಸಿನಲ್ಲಿ ದುಶ್ಚಿಂತನೆಗಳು, ಇವನು ತಾಯಿ ಇರಲಿಲ್ಲ, ಹಾಗಾಗಿ ಬಹಳ ದುಸ್ಸಂಗದಲ್ಲಿ ಬಿದ್ದು, ದುಷ್ಟ ಮಾರ್ಗದಲ್ಲಿ ಬಿದ್ದು ಬೇರೆ ರೀತಿಯಲ್ಲಿ ಬದುಕಿಬಿಟ್ಟ. ಹಾಗೆ ಅವನ ಜೀವನ ನಡೀತಾ ಇರುವಾಗ ಒಂದು ಬಾರಿ ಅಚ್ಯುತ ಪಿಶಾರದಿಯ ಮುಂದೆನೇ ದೌರ್ಜನ್ಯದಿಂದ ನಡ್ಕೊಂಡ.
ಬಹಳ ಸಂಕಟದಿಂದ ಅವರು ಹೇಳಿದರು, ಅಯ್ಯೋ ಎಂಥ ಉನ್ನತವಾದ ಕುಟುಂಬಕ್ಕೆ ಸೇರಿದ ಎಂಥ ಪಾಪಿ ಆಗಿಬಿಟ್ಯೋ, ಕುಟುಂಬಕ್ಕೆ ಇಂಥ ಕಳಂಕ ತರುವಂಥ ಕಂದ ಆಗಿಬಿಟ್ಟಿಯಲ್ಲ ಅನ್ನುವ ಬಹಳ ವೇದನೆಯಿಂದ ನೊಂದು ಅವರು ನುಡಿದ ಮಾತು ಅವನ ಮನಸ್ಸಿ ಪರಿವರ್ತನಮಾನೀತಂ. ಅನುಕ್ಷಣೆ ಸಹ ತಸ್ಯ ಚರಣೆ ಪತಿತವಾನ್ ಅನಂತರಂಚ ಸಹ ಪರಿವರ್ತಿತೋ ಭೂತ್ವಾ ಉತ್ತಮ ವ್ಯಕ್ತಿರೂಪೇಣ ಸಹ ಸಂಜಾತಃ ಅಭವತ್. ಕದಾಚಿತ್ ಕಾಲೇ ಅಚ್ಯುತ ಪಿಶಾರದಿ ತಸ್ಯ ಆರೋಗ್ಯಂ ನಷ್ಟಂ. ಅವರಿಗೆ ಅಚ್ಯುತ ಪಿಶಾರದಿಗೆ ಪಾರ್ಶ್ವವಾಯು ರೋಗ ಬಂತು. ಆಗ ಇವನಿಗೆ ಬಹಳ ವೇದನೆಯಾಯಿತು. ಇವನ ನಾರಾಯಣನಿಗೆ ಮೇಪತ್ತೂರು ಭಟ್ಟಾದ್ರಿ ತಿರಿಗೆ ಇವರಿಗೆ ನಾನು ಏನಾದರೂ ಉಪಕಾರ ಮಾಡಬೇಕು. ಮಾಂ ಮಾನವಂ ಕೃತವಾನ್ ಅಹಂ ದಾನವಃ ಆಸಂ ಮಾಂ ಮಾನವಂ ಕೃತವಾನ್ ಅತಶ್ಚ ಕಿಮಪಿ ಕರಣೀಯಂ ಇತಿ ತಸ್ಯ ಮನಸ್ಸಿ ಆಗತಂ. ಕಿಂ ಕರೋಮಿ ಕಥಂ ವಾ ಏತಸ್ಯ ಸಾಹ್ಯಂ ಕರೋಮಿ ಇತಿ ಬಹು ಸೇವಾಂ ಕೃತವಾನ್. ಎಷ್ಟು ಸೇವೆ ಮಾಡಿದರೂ ನೋವನ್ನು ತಗೊಳ್ಳೋಕ್ಕಾಗಲ್ವೇ? ಈ ಕಾಲದಲ್ಲಾದರೆ ಪಾರ್ಶ್ವರೋಗ ಪಾರ್ಶ್ವವಾಯು ಅನ್ನೋದು ದೊಡ್ಡ ಇದಲ್ಲ, ಬೇಕಾದಷ್ಟು ಚಿಕಿತ್ಸಾ ಮಾರ್ಗಗಳಿದೆ. ಆದರೂ ಅನುಕ್ಷಣೇ ಚಿಕಿತ್ಸಾ ದೀಯತೆ ಚೇದಪಿ ತತ್ ತೀವ್ರತರಂ ಕಿಂ ಭವತಿ ತೇನ ತತ್ ವಾಸಿ ಆಗಲ್ಲ ಅನ್ನೋದು ನಿಲ್ಲುತ್ತೆ. ಎಷ್ಟೋ ಜನ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದರೂ ಕೂಡ ಎಳೆದ ಕೈಗಳು ಹಾಗೆ ಇರುವಂತೆ ಇತ್ಯಾದಿ ಬಾಧೆ ಪಡೋದನ್ನು ನಾವು ನೋಡ್ತಾ ಇದ್ದೇವೆ. ಏವಮೇವ ತಸ್ಯ ಬಾಧಾ ಏತೇನ ದ್ರಷ್ಟುಂ ನ ಶಕ್ತಂ. ಕಿಂ ಕರೋಮಿ ಕಥಂ ಸಾಹ್ಯಂ ಕರೋಮಿ ಇತಿ ಬಹು ಚಿಂತಿತವಾನ್. ಅನಂತರಂ ಚ ಸಹ ಸ್ವಸ್ಯ ತಾಂತ್ರಿಕ ಶಕ್ತಿರಾಸೀತ್ ಸಾಧನಾ ಆಸೀತ್. ತಾದೃಶ ತಾಂತ್ರಿಕ ಶಕ್ತಿಯ ಸಾಧನೇನ ಸಹ ಕಿಂ ಕೃತವಾನ್ ತಸ್ಯ ರೋಗಂ ಸ್ವಸ್ಯ ಉಪರಿ ಸ್ವೀಕೃತವಾನ್. ಗುರೋಃ ಅನುಕೂಲಂ ಕರೋಮಿ ಇತಿ ಗುರುವಿನ ರೋಗ ನನಗೆ ಬರಲಿ, ಗುರು ಆರೋಗ್ಯವಂತನಾಗಲಿ ಇತಿ ತಸ್ಯ ತಂತ್ರಶಕ್ತಿಯ ತತ್ ರೋಗಂ ಸಹ ಸ್ವೀಕೃತವಾನ್. ಇದಾನೀಂ ಏಷಃ ರೋಗಿ ಅಸ್ತಿ, ಗುರುಃ ಕುಶಲಿ ಅಸ್ತಿ. ಈಗ ಏನು ಮಾಡಬೇಕು? ಬಾಧಾ ಏತಸ್ಯ ಸಂಕ್ರಮಣಂ ಅಭವತ್. ಬಾಧಾ ಕಥಂ ನಿವಾರಣಂ ಕರಣೀಯಂ ಇತಿ ಸಹ ಚಿಂತಿತವಾನ್. ಅನಂತರಂ ಚ ಸಹ ಸ್ವಸ್ಯ ಭಕ್ತಾಃ ಭವಂತಿ ಕಿಲ. ಆ ಭಕ್ತರಿಗೆ ಹೇಳಿದ, ನನ್ನನ್ನು ಕರ್ಕೊಂಡು ಹೋಗಿ ನೀವು ಗುರುವಾಯೂರಿನ ದೇವಾಲಯದಲ್ಲಿ ಬಿಟ್ಟುಬಿಡಿ. ಗುರುವಾಯೂರು ದೇವಾಲಯೇ ಸಹ ಪ್ರಾರ್ಥನಾಂ ಕುರ್ವನ್ನಸ್ತಿ. ಬಹುಕಾಲಂ ಪ್ರಾರ್ಥನಾಂ ಕುರ್ವನ್ ವೇದನಾ ಅಕರೋತ್ ಕಿಂತು ವೇದನಾ ಕಿಂಚಿದಪಿ ನ್ಯೂನ ಅಭವತ್. ಆಗ ಇವನಿಗೆ ಏನು ಮಾಡೋದು ಹಾಗಾದರೆ? ಇತಿ ಯದಾ ಚಿಂತಾಮಗ್ನಃ ಆಸೀತ್ ತತ್ರ ದೈವಭಕ್ತಃ ಕಶ್ಚನ ಆಸೀತ್ ತಂ ಪೃಚ್ಛತು ಇತಿ ತನ್ನ ಭಕ್ತರನ್ನು, ತನ್ನ ಸೇವಕ ವರ್ಗದವರನ್ನು, ಆ ಮಹಾತ್ಮರನ್ನು ಕೇಳ್ಕೊಂಡು ಬನ್ನಿ ಅಂತ ಹೇಳಿದ. ಆಗ ಆ ಮಹಾತ್ಮರು ಹೇಳಿದರು, ಮತ್ಸ್ಯಾವತಾರದಿಂದ ಆರಂಭ ಆಗುವಂಥ ಪರಮಾತ್ಮನ ಲೀಲಾವತಾರಗಳನ್ನು ಕೊಂಡಾಡಿದರೆ ನಿನಗೆ ಈ ವೇದನೆಯಿಂದ ಬಿಡುಗಡೆ ಸಿಕ್ಕತ್ತೆ ಇತಿ ತೇನ ಉಕ್ತಂ. ತದಾರಭ್ಯ ತತ್ ಮನಸ್ಸಿ ಸ್ವೀಕೃತ್ಯ ಸಹ ಗುರುವಾಯೂರು ಕ್ಷೇತ್ರೇ ಏವ ದೇವಾಲಯೇ ಏವ ಉಪವಿಶ್ಯ ಸಹ ಪ್ರತಿದಿನಂ ದಶಕಂ ಏಕಂ ಲಿಖಿತುಂ ಆರಬ್ಧವಾನ್. ನಾರಾಯಣೀಯಂ ಇತಿ ಯತ್ ಸಹ ಲಿಖಿತವಾನ್ ತತ್ ಭಾಗವತ ಇತಿ ವ್ಯಾಸೇನ ರಚಿತಸ್ಯ ಗ್ರಂಥಸ್ಯ ಸಂಗ್ರಹರೂಪಃ ಅಸ್ತಿ. ವ್ಯಾಸ ವಿರಚಿತಂ ಭಾಗವತಂ ತಸ್ಯ ಮಾಹಾತ್ಮ್ಯಂ ಏಕಂ ವದಾಮಿ. ಇದೇನು ಬರೀ ಕಥೆ ಹೇಳ್ತಾ ಇದ್ದೀರಿ ಇತಿ ನ ಚಿಂತಯಂತು. ಭಾಗವತಂ ಕಥಂ ಲೋಕೆ ಆಗತಂ ಇತಿ ಅಸ್ಮಾಭಿಃ ಚಿಂತನೀಯಂ. ವ್ಯಾಸಃ ಭಾರತಂ ರಚಿತವಾನ್ ಅಸ್ತಿ. ಭಾರತೆ ಯದಸ್ತಿ ತದನ್ಯತ್ರ ನಾಸ್ತಿ ಸರ್ವೈಃ ಜ್ಞಾಯತೆ. ಯತ್ ತತ್ರ ನಾಸ್ತಿ ತದನ್ಯತ್ರ ದ್ರಷ್ಟುಮಪಿ ನ ಶಕ್ಯತೆ. ತಾದೃಶ ಮಹಾನ್ ಗ್ರಂಥಃ ಭಾರತಂ. ತಥಾಪಿ ವ್ಯಾಸಸ್ಯ ಶಾಂತಿಃ ನಾಸ್ತಿ. ವ್ಯಾಸಃ ಖಿನ್ನಃ ಏವ ಅಸ್ತಿ. ತದಾनीं ವ್ಯಾಸಸ್ಯ ಖಿನ್ನತಾಂ ದೃಷ್ಟ್ವಾ ನಾರದಃ ತತ್ರ ಆಗತವಾನ್. किं ಸಂಜಾತಂ इति पृष्टवान्. तदानीं व्यासः उक्तवान्, पश्यतु नारद, ईदृशं महान् ग्रन्थं महाधर्मम् अहं यद्यपि लोके उपदिष्टवान् तथापि मम मनसि शान्तिः नास्ति इति. तदानीं नारदः उक्तवान्. ನಾರದನಿಗೆ
ತನ್ನ ತಂದೆ ಬ್ರಹ್ಮ ಉಪದೇಶ ಮಾಡಿದಂಥ ಈ ಭಾಗವತ ಇದನ್ನು ಲೋಕದಲ್ಲಿ ಹೇಳಿ ಆಗ ನಿಮಗೆ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ. ಬ್ರಹ್ಮಣೇ ಕಹ ಉಕ್ತವಾನ್ ನಾರಾಯಣ ಸ್ವಯಂ ಬ್ರಹ್ಮಣೇ ಏತದು ಚತುಶ್ಲೋಕಿ ಭಾಗವತಂ ನಾರಾಯಣ ಉಕ್ತವಾನ್. ಅತಃ ಬ್ರಹ್ಮನಿಗೆ ನಾರಾಯಣ, ನಾರಾಯಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದರಿಂದ ವ್ಯಾಸರಿಗೆ ಬಂದಂಥ ಭಾಗವತವನ್ನು ವ್ಯಾಸರು ಭಾಗವತವನ್ನು ರಚಿಸಿದರು. ಹಾಗೆ ಭಾಗವತವನ್ನು ರಚಿಸಿದ್ದನ್ನು ತಮ್ಮ ಪುತ್ರ, ಅದು ಪ್ರಚಾರವಾಗಬೇಕಾದ್ರೆ ಶಿಷ್ಯ ಪರಂಪರೆಯಲ್ಲಿ ಬರಬೇಕು. ಯಥಾವಾ ವಾಲ್ಮೀಕಿ ಶಿಷ್ಯಾನಾಂ ಲವಕುಶಯೋ ಯಥಾ ಪಾಠಿತವಾನ್ ತಥಾ ಸಹ ಸ್ವಸ್ಯ ಏವ ಪುತ್ರಸ್ಯ ಶುಕಸ್ಯ ಕೃತೆ ಏತತ್ ಪಾಠಿತವಾನ್. ಶುಕಃ ಭಾಗವತಂ ಜ್ಞಾತವಾನ್. ಶುಕಃ ಜನ್ಮ ಬ್ರಹ್ಮಜ್ಞಾನಿ अस्ति, ಜನ್ಮತಃ ಬ್ರಹ್ಮಜ್ಞಾನಿ. ತಸ್ಯ मनसि भागवतस्य प्रभावः कीदृशं भवेत् इति सर्वैः चिन्तितुं शक्यते. सः ಗೋದೋಹನ ಕಾಲ ಮಾತ್ರ, ಅಂದರೆ ಒಂದು ಹಸುವಿನ ಹಾಲನ್ನು ಕರೆಯುವಷ್ಟು ಕಾಲ ಕೂಡ ಒಂದು ಜಾಗ ನಿಲ್ಲುವಂಥವನಲ್ಲ. ಅಂಥ ಒಬ್ಬ ಪರಿವ್ರಾಜಕ, ಒಂದು ಕಡೆಗೆ ಅಂಟುವವನಲ್ಲ. ತಾದೃಶ ಶುಕಃ ಸರ್ವತ್ರ ಅಟನಂ ಕುರ್ವನ್ನಸ್ತಿ. ಕಾಶಿಕ್ಷೇತ್ರೆ ಗಂಗಾತೀರೆ ಕಿಂಚಿತ್ ದೃಶ್ಯಂ ಸಹ ದೃಷ್ಟವಾನ್. ತತ್ ಕಿಮ್ ಇತ್ಯುಕ್ತೆ ಪರೀಕ್ಷಿತ್ ಮಹಾರಾಜः ದರ್ಭಾ ಆಸನಂ ಕೃತ್ವಾ ದರ್ಭಾಸನೆ ಪ್ರಾಯೋಪವಿಷ್ಟः अस्ति. सः तत्र आगतवान्. तत्र परीक्षित् महाराज सर्वान् पृच्छन् अस्ति. किमित्युक्ते मानवस्य जीवने किं करणीयं किं न करणीयं, किं श्रोतव्यं किं न श्रोतव्यं, किम् आचरणीयं किं न आचरणीयं, किं द्रष्टव्यं किं न द्रष्टव्यम् इत्यादि सर्वान् पृच्छन् अस्ति. तत्र सर्वेषां ऋषीणां राशि अस्ति तत्र संग्रह. तथापि ऋषीणां कृते अपि यत् न वक्तुं शक्तं तत् तत्र आकाशमार्गे गच्छन्तं शुकमुनिं सः पृष्टवान्. अनुक्षणे शुकमुनिः अवतीर्णवान्. अवतीर्य यदा वा तत्र उपविष्टवान्, ನಾವು ಚಿಂತಿಸಬೇಕು. ಶುಕಮುನಿಃ ಏಕಕ್ಷಣಮಪಿ ಏಕತ್ರ ನ ತಿಷ್ಠತಿ. ಗೋದೋಹನ ಕಾಲ ಇತ್ಯುಕ್ತೆ ಗೋಃ ಧೇನ್ವೋಃ ಏತತ್ ಯದಾ ಪತಿತಂ ಭವತಿ ತಾದೃಶಕಾಲಮಪಿ ಸಹ ನ ತಿಷ್ಠತಿ. ಅತ್ರ ಉಪವಿಷ್ಟವಾನ್. ಅನುಕ್ಷಣೆ ದೇವಾಃ ಸರ್ವಾಃ ಆಕಾಶೆ ಆಗತವಂತಃ. ಹೇ ಶುಕಮುನಿ, ಭಾಗವತಂ ತಸ್ಮೈ ಕಥಾಮೃತಂ ತಸ್ಮೈ ನ ದದಾತು. ಪರೀಕ್ಷಿತನಿಗೆ ಏನು ತೊಂದರೆ ಬಂದಿದೆ? ಶಾಪ ಇದೆ. ಸಪ್ತಾಹ ಮಾತ್ರದಲ್ಲಿ ತಕ್ಷಕನಿಂದ ಕಚ್ಚಲ್ಪಟ್ಟು ಅವನು ಮೃತನಾಗಲಿ ಅಂತ. ಅವನಿಗೆ ಮರಣ ಬರದೇ ಇರುವಂತೆ ನಾವು ಕಾಪಾಡ್ತೇವೆ, ನಾವು ಅವನಿಗೆ ಅಮೃತವನ್ನು ಕೊಡ್ತೇವೆ. ಕಥಾಮೃತಂ ಅಸ್ಮಾಕಂ ದದಾತು ಇತಿ ದೇವಾಃ ಸರ್ವೇ ಆಕಾಶೆ ಸ್ಥಿತ್ವ ಪ್ರಾರ್ಥಿತವಂತಃ. ತದಾನೀಂ ಶುಕಮುನಿಃ ಯದ್ ವದತಿ ಕ್ವ ಸುಧಾ ಕ್ವ ಕಥಾ. ಈ ನಿಮ್ಮ ಅಮೃತ ಎಲ್ಲಿ? ಈ ಕಥಾಮೃತ ಎಲ್ಲಿ? ನಿಮ್ಮ ಅಮೃತ ಏನು ಮಾಡುತ್ತೆ? ಸ್ವರ್ಗಾದಿ ಲೋಕವನ್ನು ಕೊಡುತ್ತೆ. ಪಶ್ಯಂತು ಸ್ತೋತ್ರ ಸಾಹಿತ್ಯಸ್ಯ ಮಹಿಮಾ ಕಿಂ, ಸ್ತೋತ್ರ ಸಾಹಿತ್ಯಸ್ಯ ಸ್ಥಾನಂ ಅಸ್ಮಾಕಂ ಜೀವನೆ ಕಿಂ ಇತಿ ಏತದಪಿ ದರ್ಶಯತಿ. ಸಹ ವದತಿ ಕ್ವ ಕಥಾ ಕ್ವ ಸುಧಾ. ನಿಮ್ಮ ಸುಧೆ ಏನು ಮಾಡುತ್ತೆ? ಬ್ರಹ್ಮಲೋಕ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಇತಿ. ಆ ಬ್ರಹ್ಮಭುವನಾಲ್ಲೋಕ ಪುನರಾವರ್ತಿನಃ. ಬ್ರಹ್ಮಲೋಕ ಪಡೆದಿದ್ರು ಪುಣ್ಯದಿಂದ ಮತ್ತೆ ಲೋಕಕ್ಕೆ ಬರಬೇಕು. ತಾದೃಶಂ ಸುಧಾ ಅಸ್ಮಾಕಂ ಮಾಸ್ತು ಕಥಾಮೃತಮೇವ ಭವತು ಇತಿ. ತಾದೃಶ ಕಥಾಮೃತಸ್ಯ ಲಾಭಃ ಕಿಂ ಭವತಿ ಇತ್ಯುಕ್ತೆ ಪುನರಪಿ ಅಸ್ಮಾಕಂ ಶರೀರ ಲಾಭಃ ನ ಕದಾಪಿ ಭವತಿ. ತಾದೃಶ ಲಾಭಃ ಭಾಗವತ ಕಥಾಯಾಮಸ್ತಿ. ತಾದೃಶ ಭಾಗವತ ಕಥಾ 18,000 ಶ್ಲೋಕೇಶು 18,000 ಅಧಿಕ ಶ್ಲೋಕೇಶು ಲಿಖಿತಮಸ್ತಿ ವ್ಯಾಸೇನ. ತಾದೃಶಂ ಭಾಗವತ ಕಥಾಂ ಏಷಃ ಪ್ರತಿದಿನಂ ದಶಕ ರೂಪೇಣ 10 ಶ್ಲೋಕದ ರೂಪದಲ್ಲಿ ನಾರಾಯಣ ರಚಿಸುವುದಕ್ಕೆ ಆರಂಭ ಮಾಡಿದ. ಅದನ್ನು 1036 ಶ್ಲೋಕಗಳ ರೂಪದಲ್ಲಿ ಸಂಗ್ರಹ ಮಾಡಿದ. ಯಾವುದನ್ನು? ಭಾಗವತವನ್ನು. ಯಾವ ಭಾಗವತ? ದೇವಾದಿದೇವತೆಗಳು ತಂದಂಥ ದೇವಲೋಕದ ಅಮೃತವನ್ನು ಮೀರಿದ ಕಥಾಮೃತವಾಗಿದೆಯೋ ಅಂಥ ಮಹಾಮೃತವನ್ನು
ಕೊಡುವಂಥ ಭಾಗವತವನ್ನು 10 ಶ್ಲೋಕಗಳ ದಶಕಗಳ 100 ದಶಕಗಳಲ್ಲಿ ಅವನು ರಚನೆ ಮಾಡಿದ. 100ನೆಯ ದಿನ ಅವನ ರೋಗ ಪೂರ್ಣವಾಸಿಯಾಗಿ ಹೋಯಿತು. ಇದು ಮತ್ತೆ ಸ್ತೋತ್ರದಿಂದಾಗುವ ಲಾಭ ಏನು, ನಾಮಶ್ರವಣದಿಂದಾಗುವ ಲಾಭ ಏನು ಅನ್ನುವುದನ್ನು ನಮಗೆ ತೋರಿಸಿಕೊಡುತ್ತೆ. ಮತ್ತು ಈ ಒಂದು ಭಾಗವತ ಅಂದರೆ ನಾರಾಯಣೀಯದಲ್ಲಿರುವಂಥ ಒಂದು ಸ್ವಾರಸ್ಯವನ್ನು ನಾವು ಆಸ್ವಾದನೆ ಮಾಡಿದಾಗ ನಮಗೆ 18,000 ಶ್ಲೋಕಗಳನ್ನು ಪಾರಾಯಣ ಮಾಡೋದಕ್ಕಾಗದೇ ಇದ್ದರೆ 1000 ಶ್ಲೋಕಗಳನ್ನು ಪಾರಾಯಣ ಮಾಡೋದು ಕಷ್ಟ ಸಾಧ್ಯ ಏನಲ್ಲ. ಅದಕ್ಕೂ ಕೂಡ ಮತ್ತೆ ಸಪ್ತಾಹಗಳನ್ನು ಹೇಳಿದ್ದಾರೆ, ಸಪ್ತಾಹ ಕ್ರಮದಲ್ಲಿ ಪಾರಾಯಣ ಹೇಳಿದ್ದಾರೆ, 3 ದಿನಗಳ ಯಾವುದೇ ಒಂದು ಲಾಭ ನಮಗೆ ಬೇಕಿದ್ದರೆ ಈ ಒಂದು ಕೃತಿಯನ್ನು ಪಾರಾಯಣ ಮಾಡಿಕೊಳ್ಳುವುದರಿಂದ ನಮಗೆ ಅದರ ಲಾಭ ದೊರಕುತ್ತೆ ಅನ್ನುವುದಾಗಿ ಇದೆ. ನಾವು ಈಗಲೂ ಕೂಡ, ನಾನು ಹೋಗಿಲ್ಲ, ಗುರುವಾಯೂರು ದೇವಸ್ಥಾನಕ್ಕೆ ಹೋದರೆ ಗುರುವಾಯೂರಿನಲ್ಲಿ ಎಲ್ಲಿ ಈ ಭಟ್ಟಾದ್ರಿಪಾದ ಕಥೆ ಬರೀತಾ ಇದ್ನೋ ಆ ಜಾಗದಲ್ಲಿ ಇದು ಅವನ ಕುರಿತು ಅನೇಕ ಕಥೆಗಳಿದೆ. ಕೃಷ್ಣ ಗುರುವಾಯೂರು ಕಂದ, ಅವನು ಬಂದು ಇವನಿಗೆ ಇಂಕ್ ಮುಗ್ದೋಗಿದೆಯಾ ಅಂತ ನೋಡಿ ಇಂಕ್ ತುಂಬ್ತಾ ಇದ್ನಂತೆ, ಹಾಳೆ ಖಾಲಿ ಆಯ್ತಾ ಅಂತ ಹಾಳೆ ತರ್ತಾ ಇದ್ನಂತೆ, ಎಷ್ಟು ಬರೆದಿದ್ದಾನೆ ಅಂತ ಹೀಗೆ ಬಗ್ಗಿ ನೋಡ್ತಾ ಇದ್ನಂತೆ, ಏನು ಬರಿತಾ ಇದ್ದಾನೆ ಅಂತ ಪ್ರೇರಣೆ ಕೊಡ್ತಾ ಇದ್ನಂತೆ. ಆ ಚಿತ್ರಗಳನ್ನೆಲ್ಲ ಅಲ್ಲಿ ಬರೆದಿಟ್ಟಿದ್ದಾರೆ ಅಂತ ಕೇಳಿದ್ದೀನಿ, ಚಿತ್ರಗಳನ್ನು ನೋಡಿದ್ದೀನಿ, ಆದರೆ ಅಲ್ಲಿ ಗೊತ್ತಿಲ್ಲ. ಹಾಗೆ ಇವನ ಒಂದು ಕೃತಿಯನ್ನು ಕೃಷ್ಣನೇ ನೋಡಿ ಮೆಚ್ಚುತ್ತಾ ಇದ್ದ. ಆ ಗುರುವಾಯೂರು ಅಪ್ಪ ತಾನೇ ಅವನಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದ ಎಂಬುದಾಗಿ ನಾವು ಕೇಳ್ತೇವೆ. ಹಾಗೆ ಭಾಗವತದ ಸಾರ ರೂಪದಲ್ಲಿ 1036 ಶ್ಲೋಕದಲ್ಲಿ ಇದನ್ನು ಇವನು ರಚನೆ ಮಾಡಿದ್ದಾನೆ. ಇವನ ಪಾಂಡಿತ್ಯವನ್ನು, ಇವನ ಕೀರ್ತಿಯನ್ನು ಗಮನಿಸಿದಂಥ ಆ ಕಾಲದಲ್ಲಿ ಕೇರಳದಲ್ಲಿದ್ದಂಥ ರಾಜರುಗಳು, ಅದರಲ್ಲಿ ಸಮೋರಿನ್ ಅನ್ನುವ ಜಾಗದಲ್ಲಿ ಮಾನವಿಕ್ರಮ ಅನ್ನುವ ರಾಜ ಇದ್ದ ಅವನು, ಹಾಗೆ ವಾತಕೂರೂರ್ ಅನ್ನುವಲ್ಲಿ ಗೋದಾವರ್ಮ ಅನ್ನುವ ರಾಜ ಇದ್ದ ಅವನು, ಹಾಗೆ ಕೊಚ್ಚಿನ್ನಲ್ಲಿ ವೀರಕೇರಳವರ್ಮ ಅನ್ನುವ ರಾಜ ಇದ್ದ ಅವನು. ಇವರೆಲ್ಲರೂ ಆಸ್ಥಾನ ಪಂಡಿತನ ಸ್ಥಾನವನ್ನು ಕೊಟ್ಟು ಗೌರವಿಸುವುದಕ್ಕೆ ಕರೆದಿದ್ದಾರೆ. ನಮ್ಮ ಕುರಿತು ಕೃತಿಗಳನ್ನು ರಚಿಸು ಅಂತ ಕೇಳಿಕೊಂಡಿದ್ದಾರೆ. ಅವನು ರಚಿಸಿದ್ದಾನೆ, ಆದರೆ ಅವನ ಹೃದಯದಲ್ಲಿ ತುಂಬಿಕೊಂಡಿರುವುದೆಲ್ಲ ಕೇವಲ ನಾರಾಯಣ ಗುರುವಾಯೂರು ರೂಪದಲ್ಲಿರುವಂಥ, ಮೊದಲೇ ಹೇಳಿದ್ದೇನೆ, ಪರಮಾತ್ಮ ನಾನಾ ರೂಪಗಳಲ್ಲಿದ್ದಾನೆ. ಅವರವರ ಹೃದಯದ ಭಾವಕ್ಕನುಗುಣವಾಗಿ ಅವನು ಅವರವರ ಹೃದಯದಲ್ಲಿ ತನ್ನನ್ನು ತಾನು ಪ್ರಕಟಪಡಿಸ್ಕೊಳ್ತಾನೆ. ಆ ರೂಪದಲ್ಲಿ ಇವನ ಮನಸ್ಸಿನಲ್ಲಿರುವುದು ಗುರುವಾಯೂರು ಅಪ್ಪ. ಹಾಗಾಗಿ ನಾರಾಯಣ ಗುರುವಾಯೂರು ಅಪ್ಪನ ರೂಪದಲ್ಲಿ ಅವನಿಗೆ ಪ್ರೀತಿ ಪಾತ್ರನಾಗಿದ್ದ ಕಾರಣ ಬೇರೆ ಇನ್ಯಾರಿಗೂ ಆ ಸ್ಥಾನವನ್ನು ತುಂಬಿಕೊಡುವುದಕ್ಕೆ ಅವನು ಅವಕಾಶ ಕೊಟ್ಟಿಲ್ಲ. ಹೀಗೆ ನಾರಾಯಣ ಕವಿ ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. 40ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾನೆ ಅಂತ ಹೇಳ್ತಾರೆ. ಪ್ರಬಂಧಗಳನ್ನು ರಚಿಸಿದ್ದಾನೆ. ಅದನ್ನು ದೂತವಾಕ್ಯ, ಇದು ನಮಗೆ ಪ್ರಸಿದ್ಧಿಯಲ್ಲಿರುವಂಥದ್ದು, ರಾಮಾಯಣ ಭಾರತ ಇತ್ಯಾದಿಗಳ ಮೇಲೆ ಆಧಾರವಾಗಿ ದೂತವಾಕ್ಯ, ರಾಜಸೂಯ, ನೃಗಮೋಕ್ಷ ಇದೆಲ್ಲ ಪ್ರಬಂಧಗಳಾಗಿ ರಚನೆ ಮಾಡಿದ್ದಾನೆ. ಹಾಗೆ ಪ್ರಕ್ರಿಯಾ ಸರ್ವಸ್ವ ಎನ್ನುವುದಾಗಿ ವ್ಯಾಕರಣದಲ್ಲಿ ಇರುವಂಥ ಪ್ರಯೋಗಗಳ ಶುದ್ಧಾಶುದ್ಧತೆಯನ್ನು ಅದರಲ್ಲಿ ಅವನೇ ಹೇಳಿಕೊಂಡಿದ್ದಾನೆ. ಭೋಜ, ಮುರಾರಿ, ಭವಭೂತಿ ಇವರೆಲ್ಲ ಸಂಸ್ಕೃತದಲ್ಲಿ ಪ್ರಸಿದ್ಧರಾದಂಥ ಕವಿಗಳು. ಅವರ ಕಾವ್ಯದಲ್ಲಿರುವಂಥ ಪದಗಳನ್ನು ತೆಗೆದುಕೊಂಡು ವಿಮರ್ಶೆ ಮಾಡ್ತಾ ಅದರ ಮೇಲೆ ತಾನು ಪಾಣಿನೀಯ, ಅಪಾಣಿನೀಯ, ಪಾಣಿನೀಯ ಅಂದರೆ ಪಾಣಿನಿ ಹೇಳಿರುವ ನಿಯಮಗಳ ಉಲ್ಲಂಘನೆಯನ್ನು ನೋಡಿ ಅಥವಾ ಅವುಗಳ ತಿದ್ದುಪಡಿ ಇತ್ಯಾದಿಗಳನ್ನೆಲ್ಲ ಅವನು ಮಾಡಿದ ಪ್ರಕ್ರಿಯಾ ಸರ್ವಸ್ವದಲ್ಲಿ. ಹಾಗೆ ಪ್ರಕ್ರಿಯಾ ಸರ್ವಸ್ವದಲ್ಲಿ ತನ್ನ ತಂದೆಯ ಕುರಿತು, ತನ್ನ ಜೀವನದ ಕುರಿತು ಕೂಡ ತಾನೇ ಹೇಳಿಕೊಂಡಿದ್ದಾನೆ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಮಾತೃದತ್ತ, ಅಚ್ಯುತ ಪಿಶಾರದಿ ಎಲ್ಲ ವಿಚಾರಗಳನ್ನು ನಾವು ತತ್ರ ವಯಂ ಪಶ್ಯಾಮಃ. ಪ್ರಕ್ರಿಯಾ ಸರ್ವಸ್ವಸ್ಯ ಕೀರ್ತಿ ಸರ್ವತ್ರ ಭಾರತೆ ಪ್ರಚಲಿತಮಾಸೀತ್. ವಯಂ ಸಂಸ್ಕೃತಜ್ಞಾಃ ಜಾನೀಮಃ ಪಾಣಿನಿ ಕೃತ ಅಷ್ಟಾಧ್ಯಾಯಿ ತತ್ ಭಟ್ಟೋಜಿ ದೀಕ್ಷಿತಃ ಸಿದ್ಧಾಂತ ಕೌಮುದಿ ಇತಿ ತತ್ ವ್ಯವಸ್ಥಾಂ ಕೃತ್ವ ಸಂಜ್ಞಾ ಪ್ರಕರಣಂ, ಪರಿಭಾಷಾ ಪ್ರಕರಣಂ, ಕಾರಕ ಪ್ರಕರಣಂ, ಸಮಾಸ ಪ್ರಕರಣಂ ಇತ್ಯಾದಿ ಪ್ರಕರಣಾನುಗುಣೇನ ತತ್ ವಿಭಾಗಂ ಕೃತ್ವ ಅಸ್ಮಾಕಂ ವಿದ್ಯಾರ್ಥಿನಾಂ ಕೃತೆ ಸಾಹ್ಯಂ ಕೃತವಾನ್ ಇತಿ. ತಾದೃಶ ಭಟ್ಟೋಜಿ ದೀಕ್ಷಿತಃ ತಂ ಮೇಲಿತುಂ ಇಷ್ಟವಾನ್
किन्तु तस्य गमनावसरे सः मृतवान् आसीत् इति सः शताधिकवर्ष आयुः जीवितवान् आसीदित्यपि अस्माभिः श्रूयते ಅಂಥ ಪ್ರಕ್ರಿಯಾ ಸರ್ವಸ್ವ ಧಾತುವಾಕ್ಯ ಮೊದಲಾದಂಥ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಯಾವುದೇ ಕೃತಿಯನ್ನು ರಚನೆ ಮಾಡಿದರೂ ಕೂಡ ಭಕ್ತಿ ಅವನ ಹೃದಯದ ಒಳಗೆ ತುಂಬಿ ಹರಿಯುವಂಥ ಒಂದು ನಾಡಿ. ಅವನು ಈ ನಾರಾಯಣೀಯದಲ್ಲಿ ಹೇಳ್ತಾನೆ, ಪರಮಾತ್ಮ ಜನಿಸಿದಾಗ ಅವನನ್ನು ನೋಡೋದಕ್ಕೆ ಎಲ್ಲರೂ ಬರ್ತಾರಲ್ಲ, ಗೋಪಸ್ತ್ರೀಯರು ಬಂದಾಗ ಪಶ್ಯತು ಪಶ್ಯತು ಶಿಶು ಮಾಂ ಪಶ್ಯತಿ ಪಶ್ಯತು ಮಾಂ ದೃಷ್ಟ್ವಾ ಹಸತಿ ಇತಿ ತತ್ರ ಸಹ ಕಥಂ ಲಿಖಿತವಾನ್ ಲಿಖಿತವಾನ್ ಅಸ್ತಿ ಪಶ್ಯತು ತತ್ರ ಅಹೋ ಕುಮಾರೋ ಮಯಿ ದತ್ತ ದೃಷ್ಟಿ. ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. ನೋಡು ನೋಡು, ಮಗು ನನ್ನ ನೋಡ್ತಾ ಇದೆ. ನಾವು ಮಗು ಹತ್ರ ಹೋದರೆ ಹಾಗೆ ಮಾಡ್ತೀವಲ್ವಾ, ಮಗು ನನ್ನ ನೋಡ್ತು, ಮಗು ನನ್ನ ನೋಡಿ ನಗ್ತು, ಎಷ್ಟು ಸಂತೋಷ ಪಡ್ತೇವೆ. ಹಾಗೆ ಸ್ಮಿತಂಕೃತಂ ಮಾಂ, ನನ್ನ ನೋಡಿ ನಗ್ತಾ ಇದ್ದಾನೆ. ಮಾಂ ಪ್ರತಿ ವತ್ಸಕೇನ ಏಹಿ ಏಹಿ ಬಾಬಾ ನನ್ನ ಕರ್ಕೋ ಇತಿ ಹಸ್ತಂ ಪ್ರಸಾರಯತಿ. ಏವಂ ಏಷಃ ಭಗವತಃ ದಿವ್ಯ ಸಾನ್ನಿಧ್ಯಂ ಅನುಕ್ಷಣೆ ಪ್ರತಿ ಅವತಾರಃ ಯತ್ಕಿಮಪಿ ಭವತು. ಭಾಗವತೆ ಸರ್ವೇಷಾಂ ಭಗವತಃ ಅವತಾರಾಣಾಂ ವರ್ಣನಮಸ್ತಿ. ಏಷಃ ಅಪಿ ಸರ್ವೇಷಾಂ ಅವತಾರಾಣಾಂ ವರ್ಣನಂ ಯದ್ಯಪಿ ಕೃತವಾನ್ ತಸ್ಯ ಸರ್ವಸ್ಯ ಕೇವಲಂ 40 ಅಧ್ಯಾಯಾನ್ ಸೀಮಿತಂ ಕೃತವಾನ್ ಅಸ್ತಿ. ಅವಶೇಷಂ 60 ಅಧ್ಯಾಯಾನ್ ಕೇವಲಂ ಕೃಷ್ಣಃ 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 ಇತಿ ಕೃಷ್ಣೇ ಭಕ್ತಿಃ ಯಥಾವ ಅಸ್ಮಾಸು ಜಾಯತೆ ತಾದೃಶಂ ಲಿಖಿತವಾನ್ ಅಸ್ತಿ. ತಾದೃಶ ಭಕ್ತಿ ಪ್ರಬೋಧಕಂ ತತ್ರ ಕೃಷ್ಣಃ ಯದಾ ವಾ ಮಥುರಾಂ ಗಚ್ಚತಿ ತತ್ರ ಮಥುರಾಯಾಂ ಜನಾಃ ತಂ ದ್ರಷ್ಟುಮಿಚ್ಛಂತಿ ಕಿಲ. ಹೇಗೆ ಈಗಾಗಲೇ ಜನರಿಗೆ ಗೋಕುಲದಲ್ಲಿ ಗೋಪಸ್ತ್ರೀಯರು ಯಾವ ರೀತಿಯಲ್ಲಿ ಕೃಷ್ಣನ ದಿವ್ಯ ಸಾನ್ನಿಧ್ಯದ ಅನುಭೂತಿಯನ್ನು ಪಡೆದಿದ್ದಾರೆ, ಕೃಷ್ಣಮಯವಾದ ಬದುಕನ್ನು ಬದುಕಿದ್ದಾರೆ, ಕೃಷ್ಣನೇ ಉಸಿರಾಗಿ ಇದ್ದಾರೆ. ಅದನ್ನು ಕೇಳಿ ಕೇಳಿ ಮಥುರೆಯ ಜನರಿಗೆ ಕೃಷ್ಣನನ್ನು ನಾವೆಂದು ಕಂಡೆವು, ಕೃಷ್ಣನ ಒಂದು ನಾಮವನ್ನು ನಾವೆಂದಿಗೆ ಅನುಭವಿಸೇವು ಅನ್ನುವ ಆನಂದ ಇದೆ. ಕೃಷ್ಣ ಮಥುರೆಗೆ ಬರ್ತಾ ಇದ್ದಾನೆ ಅನ್ನುವ ಸುದ್ದಿ ಬರೋ ವೇಳೆಗೆ ದಾರಿಯಲ್ಲಿ ಗ್ರಾಮದಲ್ಲಿ ಬೀದಿಯಲ್ಲಿ ಜನರು ಬಂದು ನಿಂತು ಬಿಟ್ಟಿದ್ದಾರೆ. ಆದ್ದರಿಂದಲೇ ನಂದನ ಸಮೂಹ ಎಲ್ಲರೂ ಕೂಡ ಅತ್ರ ಯದ್ಯಪಿ ಅಸ್ತಿ ಶ್ಲೋಕಾನ್ ಪಠಿತುಂ ಅವಕಾಶಃ ನಾಸ್ತಿ ಅಹಂ ಸಂಗ್ರಹೇಣ ವದಾಮಿ ಶ್ಲೋಕಾನ್ ಪಠಾಮಿ ಚೇದಪಿ ಮನಸ್ಸಿ ನ ಆಗಚ್ಚತಿ ಇತಿ ಮತ್ವಾ ಏವಂ ವದಾಮಿ ಸಂಗ್ರಹರೂಪೇಣ. ಗ್ರಾಮದ ದಾರಿಯಲ್ಲಿ ಜನಾಃ ಸ್ಥಿತಾಃ ಸಂತಿ. ಅತಃ ಯದ್ಯಪಿ ನಂದಾದೀನಾಂ ಸಹ ಕೃಷ್ಣಃ ಪ್ರಸ್ಥಿತವಾನ್ ಅಕ್ರೂರ ರಥೆ. ನಂದ ಮೊದಲಾದವರೆಲ್ಲ ಮಥುರೆ ಮುಟ್ಟಿ ಎಷ್ಟೋ ಕಾಲ ಆಗಿಬಿಟ್ಟಿದೆ, ಕೃಷ್ಣನ ರಥ ಇನ್ನೂ ಬರಲೇ ಇಲ್ಲ. ಯಾಕೆ? ಮಾರ್ಗೆ ಜನಾಃ ಕೃಷ್ಣ 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 ಇತಿ ಸ್ಥಗಯಂತಿ. ಕೃಷ್ಣಸ್ಯ ಆಶ್ಲೇಷಂ ಕುರ್ವಂತಿ, ಆಲಿಂಗನಂ ಕುರ್ವಂತಿ, ಕೃಷ್ಣೇನ ಆನಂದಂ ಅನುಭವಂತಿ. ಏವಂ ಸರ್ವತ್ರ ಕೃಷ್ಣಮಯ ಭಾವಃ ಪ್ರಸರಿತಃ ಆಸೀತ್. ಇತಃ ಮಥುರಾಯಾಂ ಕಿಂ ಭವೇತ್ ಚಿಂತಯಂತು. ಅಟ್ಟಾಲಕೆ ಸರ್ವತ್ರ, ಮನೆಗಳ ಮೇಲೆ, ಬೀದಿಯಲ್ಲಿ ಮರಗಳ ಮೇಲೆ ಯಥಾವಾ ಇದಾನೀಂ ಅಸ್ಮಾಭಿಃ ಅನುಭೂಯತೆ ದಸರಾ ಮಧ್ಯೆ ವೃಕ್ಷಾಣಾಂ ಉಪರಿ ಏವಂ ಸರ್ವತ್ರ ಜನಾನಾಂ ಸಮ್ಮರ್ದಃ. ಏಷಃ ವದತಿ ಅಹಮಪಿ ತಾದೃಶಾನಾಂ ಜನಾನಾಂ ಸಮ್ಮರ್ದೆ ಪ್ರಾಯಶಃ ಏಕಃ ಭವೇಯಂ, ನೋ ಚೇತ್ ಮಮ ಮನಸಿ ಈದೃಶಿ ಕೃಷ್ಣಪ್ರೀತಿಃ ಜಾಯೇತ ವಾ. ಪಶ್ಯತು ಏತಸ್ಯ ಅನುಭೂತಿಃ ಕಿಮಸ್ತಿ ಇತಿ. ತದನುಭೂಯ ಸಹ ಕರ್ಣೆ ಜಲಂ ಸ್ಥಾಪಯಿತ್ವಾ ವದತಿ ಕೃಷ್ಣಸ್ಯ ದಿವ್ಯ ಸಾನ್ನಿಧ್ಯಾನುಭೂತಿಃ ಸರ್ವತ್ರ ಅನುಭೂಯತೆ ಅತ್ರ ವಯಂ ಯದಾ ಪಠಾಮಃ ನಾರಾಯಣೀಯೇ. ಅತಶ್ಚ ತಸ್ಯ ಗ್ರಂಥಾಃ ಯತ್ಕಿಮಪಿ ಭವತು ಸರ್ವತ್ರ ಭಕ್ತಿಃ ನೀತಿಃ ಧರ್ಮ, ಸರ್ವತ್ರ ಭಕ್ತಿ ನೀತಿ ಧರ್ಮಸ್ಯ ಸ್ರೋತಃ ಪಶ್ಯಾಮಃ ವಯಂ. ತಥಾ ಚ ವಿಶೇಷತಃ ಭಕ್ತೇಃ ಸ್ರೋತಸಿ ವಯಮಪಿ ಮಗ್ನಃ ಭವಾಮಃ. ವಯಮಪಿ ತುಂದಿಲಾಃ ಭವಾಮಃ. ಆನಂದಾಮೃತರಸೇ ವಯಂ ಮಗ್ನಾ ಭವಾಮಃ ಇತಿ ಏತಸ್ಯ ಗ್ರಂಥಸ್ಯ ಅಧ್ಯಯನೆ ಸರ್ವೇಷಾಂ ಅನುಭವಃ ಭವತಿ. ಅತಶ್ಚ
यदा अवकाशः भवति तदानीं सर्वैः एषः ग्रन्थः अध्येतव्यः इति सविनयं प्रार्थनामपि करोमि। अत्र नारायणीये साहित्ये ये अंशाः भवेयुः तादृश सर्वे अंशाः श्रेष्ठ अलङ्काराः सन्ति। शब्दालङ्काराः, अर्थालङ्काराः, एतस्य क्रियापदानां वैशिष्ट्यं तु अनुभोतव्यमेव। इदानीम् उदाहरणं दातुं मम स्मरणे नागच्छति। विशेष धातूनां विशेष क्रियापदानां प्रयोगमेषः करोति। एवञ्च अनुपमकाव्यसौन्दर्ययुक्तं ग्रन्थमेतदस्ति। तत्र समृद्धशब्दभण्डारः तस्य अस्ति इति ज्ञायते। समीचीनं सः एतत् काव्यं रचितवान् अस्ति। काव्ये किं भवितव्यम् इति काव्यालङ्काररसज्ञाः यद्यद् वदन्ति तत्सर्वमत्र अस्ति। यद्यपि भक्तिरस इति काव्यरसज्ञैः अथवा काव्यशास्त्रकारैः नाङ्गीकृतं, तथापि जगन्नाथ इत्यादि रसगंगाधरशास्त्रीयकाराः भक्तिमपि रसे अङ्गीकुर्वन्ति। तादृशभक्तिरसस्य स्यन्दनम् अत्र सर्वत्र अस्ति। यथा वा भागवते निगमकल्पतरोर्गलितं फलम् इति ವೇದ ಎಂಬ ಕಲ್ಪವೃಕ್ಷದಿಂದ ಪಕ್ವಗೊಂಡು ಬಿದ್ದಿರುವ ಹಣ್ಣು, ತತ್ರ ಒಂದು ಹಣ್ಣು ಹೇಗಿದೆ, ಶುಕಮುಖಾತ್ ಒಂದು ಗಿಣಿ ಕಚ್ಚಿದ ಹಣ್ಣಿನ ರುಚಿ ಎಲ್ಲರಿಗೆ ಗೊತ್ತಿದೆ. ಹಾಗೆ ಇರುವಂಥ ಹಣ್ಣಿದು. ಹಣ್ಣಿನ ಕಣದಲ್ಲಿ ಅಮೃತ ರಸ ತುಂಬಿದೆ. ತಾದೃಶ ಅಮೃತ ರಸಾಸ್ವಾದನಂ ಅಸ್ಯ ಗ್ರಂಥಸ್ಯ ಅಧ್ಯಯನೇನ ಭವತಿ ಇತಿ ಉಕ್ತ್ವಾ नारायणीयस्य किञ्चित् परिचयं कृतवती इति मत्वा अहं विरमामि। मम एतदवकाशं दत्वा माम् अनुगृहीतां कृतवन्तः यूयं, तदर्थम् अनन्तकृतज्ञताम् अहं भवतां सन्निधौ समर्पये। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। काले वर्षतु पर्जन्यः, पृथिवी सस्यशालिनी, देशोऽयं क्षोभरहितः, ब्राह्मणाः सन्तु निर्भयाः।